ಮನಃಶಾಸ್ತ್ರದ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ. ಗುರುಮಂತ್ರದೊಂದಿಗೆ ಪಾಠವನ್ನು ಮುಂದುವರಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ಅರಿವು ಕೊಡಲಿ, ಅರಿವಿನ ಆನಂದ ಕೊಡಲಿ, ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನೂ ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬ್ರತುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಪಾಠವನ್ನು ಮುಂದುವರಿಸೋಣ. ತತ್ವವಿವೇಕ ಯೋಗ ಈ 2ನೇ ಅಧ್ಯಾಯದ ವಿಶ್ಲೇಷಣೆಯಲ್ಲಿ ನಾವಿದ್ದೇವೆ. ಕಳೆದ ಶನಿವಾರ ನಾವು ತಿಳಿದಂಥ ವಿಚಾರವನ್ನು ಮತ್ತೊಮ್ಮೆ ಪುನರ್ಮನನ ಮಾಡಿಕೊಳ್ಳೋಣ. ಭಗವಂತನನ್ನು ಕಂಡವರು ಬಹಳ ವಿರಳ. ಒಂದು ವೇಳೆ ಬಹಳ ಸಾಧನೆಯಿಂದ ಭಗವಂತನನ್ನು ಕಂಡುಕೊಂಡ್ರೆ ಕಂಡವರ ಉದ್ಗಾರ ಕೇವಲ ಒಂದು ಆಶ್ಚರ್ಯ, ಅದೊಂದು ವಿಸ್ಮಯ. ಆದ್ದರಿಂದ ಭಗವಂತನನ್ನು ಕಂಡವರು ಆತನ ಬಗ್ಗೆ ವರ್ಣಿಸುವುದಕ್ಕೆ ಆಗುವುದಿಲ್ಲ. ಇದೇ ರೀತಿ ಆತ್ಮ ಸಾಕ್ಷಾತ್ಕಾರ ಕೂಡ ಇದೇ ರೀತಿ. ಆತ್ಮ ಸಾಕ್ಷಾತ್ಕಾರ ಆದಾಗ ನಮಗಾಗುವುದು ಕೂಡ ಕೇವಲ ಒಂದು ವಿಸ್ಮಯ ಅಷ್ಟೆ. ಅದನ್ನು ವರ್ಣಿಸೋದು ಅಸಾಧ್ಯ. ಜೀವ ಒಂದು ಬೆಳಕಿನ ಪುಂಜ ಅಂತ ಹೇಳ್ತಾರೆ. ಅದೊಂದು ಮಹಾ ಆಶ್ಚರ್ಯ. ಅದು ಸೂರ್ಯನಿಗಿಂತ ಪ್ರಖರ, ಚಂದ್ರನಿಗಿಂತ ತುಂಬ ತಂಪಾದ ಬೆಳಕು. ಜೀವತತ್ವದ ಬಗ್ಗೆ ಕೇಳಿ ಅದರ ಬಗ್ಗೆ ಖಚಿತವಾದಂಥ ತೀರ್ಮಾನ ಬರುವುದು ಅಸಾಧ್ಯ. ಭಗವಂತನನ್ನು ಹೇಗೆ ನಾವು ಕಂಡುಕೊಳ್ಳೋದು, ವರ್ಣಿಸುವುದು ಕಷ್ಟವೋ, ಜೀವದ ಕೂಡ ವರ್ಣಿಸುವುದು ತುಂಬ ಕಷ್ಟ. ಅದನ್ನು ಅನುಭವಿಸಬೇಕಷ್ಟೆ. ಮತ್ತು ಅರ್ಜುನನ ಪ್ರಶ್ನೆಗೆ ಹೇಳ್ತಾನೆ ಕೃಷ್ಣ, ಕೊಲ್ಲುವುದು ತಪ್ಪಲ್ಲ. ಯಾಕೆಂತಂದರೆ ಜೀವಕ್ಕೆ ಸಾವಿಲ್ಲ. ಎಲ್ಲವೂ ದೈವೇಚ್ಛೆ. ದೈವೇಚ್ಛೆ ಅಂತಂದರೆ ಭಗವಂತನ ಇಚ್ಛೆ ಅಂತಲ್ಲ, ಪ್ರಾರಬ್ಧ ಅಂತರ್ಥ. ದೈವೇಚ್ಛೆ ಅಂದರೆ ಪ್ರಾರಬ್ಧ. ಹಾಗಾದರೆ ಯಾರನ್ನು ಬೇಕಾದರೂ ಕೊಲ್ಲಬಹುದಲ್ವಾ? ಯಾಕಂದರೆ ಜೀವ ಸಾಯಲ್ವಲ್ಲ. ಆದರೆ ಕೃಷ್ಣ ಹೇಳ್ತಾನೆ ಅದು ಸರಿಯಲ್ಲ. ಯಾಕೆಂತಂದರೆ ಈವರೆಗೆ ನಾವು ನೋಡಿದಂಥ ವಿಷಯ ಕೇವಲ ಬದುಕಿನ ಒಳನೋಟ ಮಾತ್ರ. ಆದರೆ ಸಮಾಜ ಜೀವಿಗಳಾದಂಥ ನಾವು ಒಳಗಿನ ಅರಿವನ್ನು ಸಮಾಜದ ವಿರುದ್ಧ ಬಳಸುವುದು ಅಧರ್ಮ. ಶಾಸ್ತ್ರಕ್ಕೆ ಅನುಗುಣವಾಗಿರುವಂಥ ಸಮಾಜ ಧರ್ಮವನ್ನು ಪ್ರತಿಯೊಬ್ಬನೂ ಪಾಲಿಸಲೇಬೇಕು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ಈ ವಿಚಾರವನ್ನು ಇವತ್ತಿನ ದಿನ ಮತ್ತಿಷ್ಟು ಖಚಿತವಾಗಿ ತಿಳಿದುಕೊಳ್ಳೋಣ. ಹಿಂದೆ ನೋಡಿದ್ವಿ ನಾವು ಇದರ ಬಗ್ಗೆ. ಸಮಾಜ ಧರ್ಮ, ಕುಲಧರ್ಮ. ಅರ್ಜುನ ಉಲ್ಲೇಖ ಮಾಡಿದ್ದ, ಕುಲ ಕೆಡುತ್ತದೆ, ಕುಲಧರ್ಮ ನಾಶ ಆಗ್ತದೆ ಅಂತಂಬುವ ಸಮಯದಲ್ಲಿ ಸಮಾಜ ಧರ್ಮ ಅಂದರೆ ಏನು, ಸ್ವಧರ್ಮ ಅಂದರೆ ಏನು, ಸನಾತನ ಧರ್ಮ ಅಂದರೆ ಏನು, ಈ ಮೂರನ್ನು ಕೂಡ ಹಿಂದೆ ನಾವು ನೋಡಿದ್ವಿ. ಮತ್ತೊಮ್ಮೆ ಇಲ್ಲಿ ಸಂದರ್ಭ ಬಂದಿದ್ದ ಕಾರಣ ಮತ್ತೊಮ್ಮೆ ಅದನ್ನು ಪುನಸ್ಮರಣೆಯನ್ನು ಮಾಡಿಕೊಳ್ಳೋಣ. ಇಲ್ಲಿ ಅರ್ಜುನ ಸನಾತನ ಧರ್ಮ ಯಾವುದು, ಸಮಾಜ ಧರ್ಮ ಯಾವುದು, ಹಾಗೂ ಸ್ವಧರ್ಮ ಯಾವುದು, ಇದು ಅರ್ಜುನನಿಗೆ ಸಂಬಂಧಪಟ್ಟದ್ದು. ಸನಾತನ ಧರ್ಮ ಏನು ಹೇಳುತ್ತೆ? ಅನ್ಯಾಯದ ವಿರುದ್ಧ ಹೋರಾಡಲೇಬೇಕು ಅಂತ ಹೇಳುತ್ತೆ. ಅದು ಯಾರು ಅಂತಲ್ಲ, ಯಾವುದೇ ಆಗಲಿ ಅನ್ಯಾಯದ ವಿರುದ್ಧ ಹೋರಾಡಲೇಬೇಕು. ಅದು ಕ್ಷತ್ರಿಯನೇ ಆಗಬಹುದು, ಎಲ್ಲ ವರ್ಣಾಶ್ರಮದವರು, ಎಲ್ಲ ಜನರು, ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ ಇದು ಅಪ್ಲೈ ಆಗುವಂಥದ್ದನ್ನೇ ಸನಾತನ ಧರ್ಮ ಅಂತೆ. ಸಮಾಜ ಧರ್ಮ ಅಂತಂದರೆ ಏನು? ಸಮಾಜ ಧರ್ಮ ಹೇಳುತ್ತೆ ಕ್ಷತ್ರಿಯನಾದವನು ಅಧರ್ಮದ ವಿರುದ್ಧ ಹೋರಾಡಲೇಬೇಕು, ಸಮಾಜದ ರಕ್ಷಣೆ ಮಾಡಲೇಬೇಕು. ಹಾಗೂ ಇದು ತುಂಬ ಪುಣ್ಯದ ಕೆಲಸ. ಇಲ್ಲಿ ತನ್ನವರು ಅಂತಂಬುದು ನೋಡಬಾರ್ದು ಅಂತ ಸಮಾಜ ಧರ್ಮ ಹೇಳುತ್ತೆ. ಇನ್ನು ಮೂರನೇದು ಸ್ವಧರ್ಮ. ಇಲ್ಲಿ ಅರ್ಜುನನ ಮೂಲತಃ ಕ್ಷತ್ರಿಯನಾದ್ದರಿಂದ
ಆತನ ಸ್ವಧರ್ಮ ಏನು? ಅನ್ಯಾಯದ ವಿರುದ್ಧ ಹೋರಾಟ. ಅರ್ಜುನನ ವಿಷಯದಲ್ಲಿ ನೋಡಿದ್ರೆ ಸ್ವಧರ್ಮ, ಸಮಾಜ ಧರ್ಮ ಹಾಗೂ ಸನಾತನ ಧರ್ಮ ಒಂದೇ ಆಗಿದೆ. ಆದ್ದರಿಂದ ಅನ್ಯಾಯದ ವಿರುದ್ಧ ಹೋರಾಡುವುದು ಮಹಾಪುಣ್ಯದ ಕೆಲಸ ಅಂತ ಕೃಷ್ಣ ಹೇಳ್ತಾನೆ. ಸಮಾಜದ ಸುರಕ್ಷತೆಯಾಗಿ ಹೋರಾಡುವುದು ಕ್ಷತ್ರಿಯನ ಮಹಾ ತಪಸ್ಸು. ಇದಕ್ಕಿಂತ ಪುಣ್ಯಕಾರ ಇನ್ನೊಂದಿಲ್ಲ ಅಂತ ಹೇಳ್ತಾನೆ. ಸೊ ಈ ಹಿಂದೆ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಉಲ್ಲೇಖ ಮಾಡಿದೆ. ಕುರಕ್ಷಯೇ ಪ್ರಣಶ್ಯಂತೆ ಕುಲಧರ್ಮ ಸನಾತನಾ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಬಿಭವತ್ಯುತ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಸೇಮ್ ಸಮಾಜ ಧರ್ಮ, ಸನಾತನ ಧರ್ಮ, ಸ್ವಧರ್ಮ 3 ಬಂದಿದೆ. ಸೊ ಈಗ ನಾವು ಸ್ವಲ್ಪ ಇದನ್ನು ವಿಶ್ಲೇಷಣೆ ಮಾಡೋಣ. ಇದು ನಾವು ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳೋದಿದ್ರೆ ಏನಾಗುತ್ತಂದರೆ ಅಪಾರ್ಥವಾಗ್ತದೆ. ನಮಗೆ ಮುಂದೆ ನಾವು ಇದನ್ನು ಮೋಕ್ಷ ಬಗ್ಗೆ ಆಲೋಚನೆ ಮಾಡೋ ಕಾಲಕ್ಕೆ ನಮ್ಮ ದೇಶದಲ್ಲಿ ಬೆಳೆದು ಬಂದಂಥ ಅಥವಾ ವಿದೇಶದಲ್ಲಿ, ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಬೆಳೆದು ಬಂದಂಥ ವಾಂಗ್ಮಯ ಏನು ಅಂತಂಬುದನ್ನು ಎಲ್ಲವೂ ಒಟ್ಟಾಗಿ ಉಲ್ಲೇಖ ಮಾಡುವಾಗ ಇದರ ವಿಷಯ ಬರುತ್ತೆ. ಸೊ ಇಲ್ಲಿ ಸ್ವಧರ್ಮ ಅಂದರೆ ಏನು? ಸ್ವಧರ್ಮ ಅಂದರೂ ಜಾತಿ ಧರ್ಮ ಅಂದರೂ ಎರಡೂ ಒಂದೇ. ನಾವು ಹಿಂದೆ ಒಂದು ಪ್ರಶ್ನೆಯನ್ನು ನೋಡಿದ್ವಿ. ಭಗವಂತ ನಮ್ಮ ಹತ್ರ ಕೆಟ್ಟ ಕೆಲಸ ಯಾಕೆ ಮಾಡಿಸ್ತಾನೆ? ಒಳ್ಳೆಯ ಕೆಲಸ ಯಾಕೆ ಮಾಡಿಸ್ತಾನೆ? ಒಂದು ವೇಳೆ ಭಗವಂತನೇ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ನಮ್ಮ ಹತ್ರ ಮಾಡಿಸೋಂಗಿದ್ರೆ ನಮ್ಮ ಹತ್ರ ಒಳ್ಳೆಯ ಕೆಲಸ ಮಾತ್ರ ಮಾಡಿಸ್ಬೋದಲ್ವಾ? ಕೆಟ್ಟ ಕೆಲಸ ಮಾಡುವಂಥ ಪ್ರೇರಣೆ ಯಾಕೆ ಮಾಡ್ತಾನೆ? ಪ್ರಕೃತಿಯಿಂದ ಅಥವಾ ಒಳಗಿಂದ? ಯಾಕಂದರೆ ನನಗೇನೂ ಗೊತ್ತಿಲ್ಲ, ಎಲ್ಲವೂ ಭಗವಂತನೇ ತಾನೇ ಮಾಡಿಸೋದು. ಸೊ ಭಗವಂತ ಒಳಗೆ ಕೂತು, ಯಾಕೆಂದರೆ ಎಲ್ಲರೂ ಒಪ್ತಾರೆ ಭಗವಂತ ನಮ್ಮೊಳಗೆ ಕೂತಿದ್ದಾನೆ, ನಮ್ಮೊಳಗೆ ಕೂತು ನಮ್ಮನ್ನು ಪ್ರೇರಣೆ ಮಾಡ್ತಾನೆ. ಎಲ್ಲ ಧರ್ಮದಲ್ಲೂ ಬರುತ್ತೆ, ಭಗವಂತನೇ ಮಾಡಿಸ್ತಾನೆ. ತೃಣಮಪಿ ನ ಚಲತಿ, ಭಗವಂತ ಅನುಗ್ರಹ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಇಷ್ಟೆಲ್ಲ ಬರುತ್ತೆ. ಆದರೆ ನನ್ನ ಹತ್ರ ಒಳ್ಳೆಯ ಕೆಲಸ ಮಾಡಿಸೋದು ಯಾರು? ಭಗವಂತನೇ. ಯಾಕೆಂದರೆ ಎಲ್ಲಾದರೂ ಒಂದು ಕಡೆ ಒಬ್ಬ ದೇವಸ್ಥಾನದಲ್ಲಿ ಒಳ್ಳೆ ಪ್ರಸಾದ ಆಗಲಿ, ಅಡುಗೆ ಆಗಲಿ ಚೆನ್ನಾಗಿ ಮಾಡಿದ್ದ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡಿದ್ರೆ ನಾವೇನು ಮಾಡ್ತೀವಿ ರೀ, ಎಲ್ಲ ದೇವರು ಮಾಡಿಸ್ತಾನೆ ಅಂತ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ ಬರುತ್ತೆ, ನೀವು ಭಾಳಷ್ಟು ಜನ ಕೇಳಿರ್ತೀರಿ. ಒಳ್ಳೆ ಕೆಲಸ ಮಾಡಿದಾಗ ಭಾಳಷ್ಟು ಜನ ದೇವ್ರು ಮಾಡಿಸ್ಬೇಕು ರೀ, ನಮ್ಮದೇನಿದೆ, ದೇವ್ರು ಕರೆಸ್ಕೋಬೇಕು, ದೇವ್ರು ಮಾಡಿಸ್ಬೇಕು, ದೇವರು ಬುದ್ಧಿ ಕೊಡಬೇಕು, ಈ ಥರ ಸ್ಟೇಟ್ಮೆಂಟ್ಗಳು ನಾವು ಭಾಳಷ್ಟು ಸಲ ಕೇಳ್ತಾ ಇರ್ತೇವೆ. ಆದರೆ ಈಗ ಒಳ್ಳೆಯನೇ ಯಾರು ಮಾಡ್ತಾರೆಯೋ ಕೆಟ್ಟದವನು ಅವನೇ ಮಾಡಿಸ್ತಾನೆ. ಯಾಕೆಂದರೆ ಒಳ್ಳೆಯದು ಮಾಡ್ಸೋಕ್ಕೊಬ್ಬನು, ಕೆಟ್ಟದನ್ನು ಮಾಡ್ಸೋಕ್ಕೊಬ್ಬನೂ ಇಲ್ಲ. ನಾವು ಹೇಳ್ತೇವೆ ಕಲಿ ಮಾಡಿಸ್ತಾನಪ್ಪ, ಕಲಿಯುಗ ಇದು ಅಂದರೆ ನಾವು ಒಳ್ಳೆಯದಕ್ಕಿಂತಲೂ ಜನರು ಕೆಟ್ಟದೇ ಜಾಸ್ತಿ ಮಾಡೋದು. ಯಾಕೆಂದರೆ ಒಳ್ಳೆಯ ಕೆಲಸ ಮಾಡೋರು ಯಾವಾಗೂ ಕೂಡ ಎಲ್ಲ ಕಾಲದಲ್ಲೂ ನಮ್ಮ ಭೂಮಿ ಮೇಲೆ ಮೈನಾರಿಟೀಸ್. ಯಾಕೆಂದರೆ ಒಳ್ಳೆಯ ಕೆಲಸ ಮಾಡೋರು ಕಡಿಮೆ, ಕೆಟ್ಟ ಕೆಲಸ ಮಾಡೋರು ಜಾಸ್ತಿ. ಅಂದರೆ ಏನಾಯಿತು, ಕೆಟ್ಟ ಕೆಲಸವನ್ನು ಮಾಡಿಸಕ್ಕಂಥ ಯಾರು ಒಬ್ಬ ಕಲೀನ ಆಗ್ಬೋದು, ರಾಕ್ಷಸ ಆಗ್ಬೋದು. ಬೇರೆ ಬೇರೆ ಧರ್ಮದಲ್ಲಿ, ಈಗ ಇಸ್ಲಾಂ ಧರ್ಮದಲ್ಲಿ ಅವರು ಸೈತಾನ್ ಅಂತಾರೆ, ಇನ್ನು ಬೇರೆ ಬೇರೆ. ಸೊ ಅವರೆಲ್ಲ ಕೂಡ ಭಗವಂತನಿಗೇನೋ ಡಾಮಿನೇಟ್ ಮಾಡಿದಂಗೆ ಆಯ್ತಲ್ಲ. ಯಾಕಂದರೆ ಭಗವಂತ ತುಂಬ ಕಡಿಮೆ ಜನಕ್ಕೆ ಒಳ್ಳೇದು ಮಾಡ್ತಾನೆ. ಈ ಭಗವಂತನಿಗಿಂತಲೂ ದೊಡ್ಡವನು ಬೇರೆ ಇದ್ದಾನಂತ ಗೊತ್ತಾಯ್ತಲ್ವ. ಆದರೆ ಎಲ್ಲ ಮತಗಳು ಏನು ಹೇಳುತ್ತೆ, ಏಕೇಶ್ವರವಾದವನ್ನು ಒಪ್ಪುತ್ತೆ, ಮೋನೋ ಥೀಸಿಸ್. ಎಲ್ಲರೂ ಏಕೇಶ್ವರವಾದ, ಭಗವಂತ ಒಬ್ಬನೇ ಎಲ್ಲ ಮತದಲ್ಲೂ ಹೇಳುತ್ತೆ. ಕೆಲವಿನ ಮತಗಳು ಭಗವಂತನನ್ನು ನಂಬದೇ ಇರುವಂಥ ಮತಗಳನ್ನು ಹೊರತುಪಡಿಸಿದರೆ, ತಾರ್ಕಿಕ ಮತ ಆಗಲಿ, ಜೈನ ಮತ, ಬೌದ್ಧ ಮತ, ಚಾರ್ವಾಕ ಸಿದ್ಧಾಂತ, ಇವರನ್ನು ಹೊರತುಪಡಿಸಿದರೆ ಜುಡಾಯಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಶುದ್ಧಾದ್ವೈತ, ಭಾವಾದ್ವೈತ ಎಲ್ಲವೂ ಕೂಡ ಭಗವಂತ ಒಬ್ಬನೇ ಅಂತ ಅಕ್ಸೆಪ್ಟ್ ಮಾಡುತ್ತೆ. ಸೊ ಭಗವಂತ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಂದರೆ ಆ ಪೊಸಿಷನಲ್ಲಿ ನಮ್ಮನ್ನು ಗವರ್ನ್ ಮಾಡೋರು ಬೇರೆ ಯಾರಿಲ್ಲ. ಅಂದರೆ ಏನಾಯಿತು, ಭಗವಂತ ಒಬ್ಬನೇ ಅಂದಾಗ ಒಳ್ಳೆಯ ಕೆಲಸವು ಕೆಟ್ಟ ಕೆಲಸವು ಒಬ್ಬನೇ ಮಾಡಿಸ್ಬೇಕು. ಈಗ ಭಗವಂತ ನಮ್ಮ ಹತ್ರ ಒಳ್ಳೆಯ ಕೆಲಸ ಯಾಕೆ ಮಾಡಿಸೋದು, ಅಥವಾ ಕೆಟ್ಟ ಕೆಲಸ ಯಾಕೆ? ಒಳ್ಳೆಯ ಕೆಲಸ ಮಾಡಿಸ್ಲಿ, ಒಳ್ಳೆಯದೇ. ತಂದೆ ತಾಯಿಗಳೇನು ಮಾಡ್ತಾರೆ, ಮಕ್ಕಳಿಗೆ ಎಲ್ಲ ಒಳ್ಳೆಯದನ್ನೇ ಹೇಳ್ತಾರೆ. ನೋಡಪ್ಪ, ಬೆಳಗ್ಗೆ ಅದನ್ನೇ ದೇಳು, ಒಳ್ಳೆ ಹಾಲು ಕುಡಿ, ಏನು ಹುಚ್ಚುಚ್ಚೆಲ್ಲ ತಿನ್ನಬೇಡ, ಚೆನ್ನಾಗಿ ಓದ್ಕೋ, ನೀಟಾಗಿರು, ಶಾಲೆಗೆ ಹೋಗು, ಶಾಲೆಯಲ್ಲಿ ಮಾಸ್ಟರ್ ಹೇಳ್ದಂಗೆ ಕೇಳು, ಎಲ್ಲ ಒಳ್ಳೆಯದೇ ತಾನೇ ಹೇಳ್ತಾರೆ. ತಂದೆ ತಾಯಿ ಯಾವಾಗೂ ಕೂಡ ಕೆಟ್ಟದನ್ನು ಹೇಳಲ್ವಲ್ಲ. ನೋಡಪ್ಪ, ನೀ ಯಾವಾಗೂ ಓದ್ತಾನೆ ಕೂಡಬಾರ್ದು, ಆವಾಗ ಹೊರ ಪ್ರಪಂಚ ನೋಡಬೇಕು, ಎಲ್ಲವನ್ನೂ ಕಲಿಬೇಕು, ಇಸ್ಪೀಟ್ ಆಡೋದು ಕಲಿಬೇಕು,
ಬರೀ ಸುಮ್ಮನೆ ಮೂಗು ಮುಚ್ಚಿಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಯಾವ ತಂದೆ ತಾಯಿಯೂ ಹೇಳ್ಕೊಡಲ್ಲ. ಸುಳ್ಳು ಹೇಳಬೇಕಪ್ಪ, ಇನ್ನೊಬ್ಬರಿಗೆ ಹಿಂಸೆ ಕೊಡಬೇಕಪ್ಪ, ಕಳ್ತನ ಮಾಡಬೇಕಪ್ಪ, ಯಾವ ತಂದೆ ತಾಯಿ ಹೇಳ್ಕೊಡ್ತಾರೆ? ಯಾರೂ ಹೇಳ್ಕೊಡಲ್ಲ ಮೂಲತಃ. ಅಂಥದ್ದು ಭಗವಂತ ಇಲ್ಲಿ ಒಳ್ಳೆ ಕೆಲಸ ಮಾಡು ಅಂತಲೂ ಹೇಳ್ತಾನೆ, ಕೆಟ್ಟ ಕೆಲಸ ಮಾಡು ಅಂತಲೂ ಪ್ರೇರಣೆ ಮಾಡ್ತಾನೆ. ಇದು ಎಂಥ ಗೊಂದಲ ಇದು ಅಂತ ಪ್ರಶ್ನೆಗಳು ಹೊರಟು ಬಂತು ಹಿಂದೆ. ಅದಕ್ಕೆ ಮತಾಚಾರ್ಯರು ಅದರ ಬಗ್ಗೆ ಸಂಶೋಧನೆ ಮಾಡಿ ಆಲೋಚನೆ ಮಾಡಿ ಅವರು ಏನು ಹೇಳ್ತಾರೆ, ಸ್ವಭಾವಸ್ತು ಪ್ರವರ್ತತೆ, ಭಗವಂತ ಏನನ್ನೂ ಮಾಡೋದಿಲ್ಲ. ನಿಮಗೆ ಭಗವದ್ಗೀತೆ 5ನೇ ಅಧ್ಯಾಯದಲ್ಲಿ ಬರುತ್ತೆ, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಭಗವಂತ ಹೇಳ್ತಾನೆ, ನಾನು ನಿಮ್ಮ ಹತ್ರ ಏನನ್ನೂ ಮಾಡಿಸೋದಿಲ್ಲ, ಯಾವುದನ್ನು ನಿಮ್ಮನ್ನು ಪ್ರೇರಣೆ ಮಾಡೋದಿಲ್ಲ. ಎಲ್ಲರಿಗೂ ಕೂಡ ಆಲೋಚನೆ ಮಾಡುವುದಕ್ಕೆ ಸ್ವಾತಂತ್ರ್ಯ ಇದೆ. ಇದ್ದಾದ ಕಾರಣ ನಾವು ಮನುಷ್ಯರಾಗಿದ್ದೇವೆ. ಆಲೋಚನೆ ಮಾಡಲಿಕ್ಕೆ ಕೂಡ ಸ್ವಾತಂತ್ರ್ಯ ಇಲ್ಲ ಅಂತಂದರೆ ನಾವು ರೋಬೋಟ್ಸ್ ಆಗ್ತೇವೆ. ಸೊ ನಿಮಗೆ ಆಲೋಚನೆ ಮಾಡಲಿಕ್ಕೆ ಸ್ವಾತಂತ್ರ್ಯ, ನೀವು ಒಳ್ಳೆಯದನ್ನು ಆಲೋಚನೆ ಮಾಡ್ಬೋದು, ಕೆಟ್ಟದ್ದಾದರೂ ಆಲೋಚನೆ ಮಾಡ್ಬೋದು. ಆದರೆ ಒಳ್ಳೆಯದನ್ನು ಆಲೋಚನೆ ಮಾಡುವಂಥದ್ದೇನು, ಹೊರಗಡೆ ಕಾರ್ಯರೂಪದಲ್ಲಿ ಬಂದಾಗ ಒಳ್ಳೆಯದೇ ಬರ್ತದೆ. ಕೆಟ್ಟದ ಆಲೋಚನೆ ಮಾಡ್ತಾ ಇದ್ದರೆ ಹೊರಗಡೆ ಕಾರ್ಯರೂಪದಲ್ಲಿ ಬಂದಾಗ ಕೆಟ್ಟದೇ ಬರ್ತದೆ. ಹಾಗಾಗಿ ನಿಮ್ಮ ನಿಮ್ಮ ಸ್ವಭಾವ ಏನಿದೆ ಅದರಿಂದ ಒಳ್ಳೆಯದು ಕೆಟ್ಟದ್ದೇ ಆಗ್ತಾಯಿದೆಯೇ ಹೊತ್ತು ನಾನು ಏನನ್ನೂ ಮಾಡಿಸ್ತಾ ಇಲ್ಲ ಅಂತ ಭಗವಂತ ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್ ಕೊಡ್ತಾನೆ. ನಾನು ಒಳ್ಳೆಯದನ್ನೂ ಮಾಡಿಸ್ತಾ ಇಲ್ಲ. ಒಳ್ಳೆಯದನ್ನು ಮಾಡಿಸಿದ್ರೆ ನಿಮ್ಮ ಸಂಸ್ಕಾರ, ಒಳ್ಳೆಯ ಸಂಸ್ಕಾರ, ನಾವು ಒಳ್ಳೆಯ ಸಂಸ್ಕಾರ ಕೆಟ್ಟ ಸಂಸ್ಕಾರ ಅಂತೀವಲ್ಲ. ಒಳ್ಳೆಯ ಸಂಸ್ಕಾರ ಅಂದ್ರೇನು? ಒಳ್ಳೆಯ ಕೆಲಸವನ್ನು ತುಂಬ ಸುಲಭವಾಗಿ ಯಾರು ಮಾಡಲಿಕ್ಕೆ ಉತ್ಸಾಹನಾಗಿರ್ತಾನೋ ಅದು ಒಳ್ಳೆಯ ಸಂಸ್ಕಾರ. ಕೆಟ್ಟ ಕೆಲಸವನ್ನು ತುಂಬ ಸುಲಭವಾಗಿ ಮಾಡಲಿಕ್ಕೆ ಯಾರಿಗೆ ಉತ್ಸಾಹ ಜಾಸ್ತಿ ಇರ್ತದೆ ಅದು ಕೆಟ್ಟ ಸಂಸ್ಕಾರ. ಸೊ ಹಾಗಾಗಿ ನಿಮ್ಮಿಂದ ಆಗ್ತದಲ್ಲಿ ನನ್ನಿಂದ ಏನಾಗಲ್ಲಪ್ಪ ಅಂತ ಭಗವಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ. ಅಂದರೆ ಇಲ್ಲಿ ನಮಗೊಂದೇ ಅರ್ಥ ಆಗಿದ್ದೇನೆಂದರೆ, ಸ್ವಭಾವ, ಪ್ರತಿಯೊಬ್ಬ ಜೀವಿಗೆ ಅದರದ್ದೇ ಆದಂಥ ಒಂದು ಎಕ್ಸ್ಕ್ಲೂಸಿವ್ ಒಂದು ಕ್ವಾಲಿಟಿ ಇದೆ. ಅದನ್ನೇ ಸ್ವಭಾವ ಅಂತೇವೆ. ಇದಕ್ಕೆ ನಾವು ಉದಾಹರಣೆಗೆ ಭಾಳಷ್ಟು ಸಲ ಹೇಳಿದಂಥ ಸಂದರ್ಭ ಉಂಟು. ಮೆಣಸಿನಕಾಯಿಯ ಮೂಲಭೂತವಾದ ಸ್ವಭಾವ ಖಾರ. ಮೆಣಸಿನಕಾಯಿ ಅಂದರೆ ಖಾರನೇ ಅಷ್ಟೇ. ಅದು ಆ ಖಾರದಲ್ಲಿ ಬೇಕಾದರೆ ನೀವು ಪ್ರಭಾವಶಾತ್ ವೇರಿಯೇಷನ್ ಆಗ್ಬೋದು. ನೀವು ಗುಂಟೂರು ಇಂಥ ಕಡೆ ನೀವು ಬೆಳೆಸಿದ್ರೆ ತುಂಬ ಅತಿಯಾದಂಥ ಖಾರ ಇರ್ತದೆ. ಈ ಬ್ಯಾಡಗಿ, ಚಿಂತಾಮಣಿ ಇಂಥ ಕಡೆ ಹೋದರೆ ಅಲ್ಲಿ ಖಾರ, ಮೆಣಸಿನಕಾಯಿ ಶೇಪ್ ಇರುತ್ತೆ ಅಷ್ಟೇ, ಖಾರ ಇರಲ್ಲ. ಇನ್ನು ಕ್ಯಾಪ್ಸಿಕಮು ಇಂಥ ತಿಂದರೆ ಖಾರವೇ ಇರೋದಿಲ್ಲ. ಸೊ ಖಾರದಲ್ಲಿ ವೇರಿಯೇಷನ್ಸ್ ಇರ್ಬೋದು, ಕಡಿಮೆ ಖಾರ ಜಾಸ್ತಿ ಖಾರ ಇರ್ಬೋದಾಗಲಿ. ಎಕ್ಸ್ಕ್ಲೂಸಿವ್ ಆಗಿ ಈ ಟೇಸ್ಟ್ ಮೆಣಸಿನಕಾಯಿದೆ ಅಂತ ಹೇಗೆ ಗುರುತಿಸಲಿಕ್ಕೆ ಬೇಕಾದಂಥ ಕ್ವಾಲಿಟಿ ಏನಿದೆ ಅದನ್ನು ಸ್ವಭಾವ ಅಂತೇವೆ. ಹಾಗೆ ಒಬ್ಬರ ಸ್ವಭಾವ ಇದ್ದಂತೆ ಇನ್ನೊಬ್ಬರ ಸ್ವಭಾವ ಇರಲ್ಲ. ಮಾವಿನ ಹಣ್ಣು ವಿಚಾರ ತಗೊಳ್ಳಿ. ಒಂದು ಮಾವಿನ ಹಣ್ಣಿನ ಟೇಸ್ಟು ಇನ್ನೊಂದು ಮರದ ಮಾವಿನ ಹಣ್ಣಿನ ಟೇಸ್ಟು ಒಂದೇ ರೀತಿ ಇರೋದಿಲ್ಲ. ಒಂದೇ ಹಣ್ಣಿನ, ಒಂದೇ ಮರದ ಒಂದು ಟೊಂಗೆಯ ಮಾವಿನ ಹಣ್ಣು ಇನ್ನೊಂದು ಟೊಂಗೆಯ ಮಾವಿನ ಹಣ್ಣು ಒಂದೇ ಟೇಸ್ಟ್ ಇರೋದಿಲ್ಲ. ಒಂದೇ ಮಾವಿನ ಹಣ್ಣಲ್ಲಿ ಒಂದು ಸೈಡ್ ಇರುವಂಥ ಟೇಸ್ಟ್ ಇನ್ನೊಂದು ಸೈಡ್ ಇರುವುದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಮನುಷ್ಯನ ಕೂಡ ಅವನವನ ಎಕ್ಸ್ಕ್ಲೂಸಿವ್ ಆಗಿ ಸ್ವಭಾವ ಇರುತ್ತೆ. ಆ ಸ್ವಭಾವದಲ್ಲಿ ಏರುಪೇರುಗಳಿರ್ಬೋದು, ಮೇಲೆ ಕೆಳಗೆ ಇರ್ಬೋದು, ಇಂಟೆನ್ಸಿಟಿ ಅಷ್ಟೇ. ಅದು ಮನುಷ್ಯನಿಗೆ ಉದ್ದೇಶ ಏನು? ತನ್ನ ಸ್ವಭಾವವನ್ನು ಪರಿಪೂರ್ಣವಾಗಿ ವಿಕಸನೆ ಮಾಡಿಕೊಳ್ಳೋದೇ ಮನುಷ್ಯನಿಗೆ ಬಿಡುಗಡೆ ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಸ್ವಭಾವ ಅಂತ ಬಂತಲ್ವ, ಪ್ರತಿಯೊಬ್ಬನಿಗೂ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನಿದೆ ಆ ಸ್ವಭಾವ. ಅದರಲ್ಲಿ 4 ಥರ ಕ್ಯಾಟಗರೀಸ್ ಮಾಡಿದ್ದಾರೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಜಾತಿಯಲ್ಲ, ಸ್ವಭಾವ ಅಥವಾ ವರ್ಣ ಅಂತ ಕರಿತೇವೆ. ಬ್ರಾಹ್ಮಣ ಕ್ವಾಲಿಟಿ ಜಾಸ್ತಿ ಇತ್ತು ಅಂದ್ಕೊಂಡು ಏನಾಗುತ್ತೆ, ಅವನು ಪ್ರತಿಯೊಂದು ಕಡೆ ತಿಳ್ಕೊಳ್ಳಬೇಕು ಅಂತಂಬ ಆಸಕ್ತಿ ಯಾರಿಗಿರುತ್ತೆ ಅವನು ಬ್ರಾಹ್ಮಣ. ಅದು ಯಾವ ಜಾತಿ ಆಗಲಿ, ಎಲ್ಲೇ ಯಾವ ದೇಶದಲ್ಲೇ ಹುಟ್ಟಲಿ, ತಿಳ್ಕೊಳ್ಳಬೇಕು, ಇದರ ರಹಸ್ಯವನ್ನು ತಿಳಿಬೇಕು ಅಂತಂಬೋ ಪ್ರಯತ್ನ, ಉತ್ಸಾಹ ಯಾರು ಮಾಡ್ತಾರೆ ಅವನು ಬ್ರಾಹ್ಮಣ. ಸಮಾಜದ ರಕ್ಷಣೆಗಾಗಿ ಯಾರು ಪ್ರಯತ್ನ ಮಾಡ್ತಾನೆ, ಅವನಿಗೆ ಆಸಕ್ತಿ ಇರುತ್ತೆ, ಅವನು ಕ್ಷತ್ರಿಯ. ಅಲ್ಲ, ಜನಗಳಿಗೆ ಬೇಕಾದ ಆಹಾರವನ್ನು ಕೊಡೋದು ಅಥವಾ ಆಹಾರ ಸಂಗ್ರಹಣೆ, ಹಣ ಸಂಪಾದನೆ ಯಾರಿಗೆ ಆಸಕ್ತಿ ಇದೆ ಅವನು ವೈಶ್ಯ. ಇನ್ನು ಶೂದ್ರ ಅಂತಂದರೆ, ಶುಕ್ ಅಂತಂದರೆ ಸಂಸ್ಕೃತದಲ್ಲಿ
ದುಃಖ ಅಂತ ಅರ್ಥ. ಶುಕ್ ಅಂತಂದರೆ ದುಃಖ, ದ್ರ ಅಂತಂದರೆ ದ್ರವತಿ, ಶುಕಾತ್ ದ್ರವತಿ ಅಂದರೆ ಯಾರು ಕಷ್ಟದಲ್ಲಿದ್ದವರನ್ನು ನೋಡಿ ಕರಗಿ ಪಾಪ ಅವರಿಗೆ ಸಹಾಯ ಮಾಡಬೇಕು ಅಂತ ಅನಿಸಿ ಯಾರಿಗನ್ಸುತ್ತೆ ಅವನು ಶೂದ್ರ. ಇದು ಕ್ವಾಲಿಟಿ. ಇದು ಎಲ್ಲ ದೇಶದಲ್ಲಿ ಎಲ್ಲರಿಗೂ ಇರುವಂಥ ಕ್ವಾಲಿಟಿ. ಎಲ್ಲರಲ್ಲೂ ಕೂಡ ಈ 4 ಕ್ವಾಲಿಟಿನೂ ಇರುತ್ತೆ. ಈ 4 ಕ್ವಾಲಿಟಿಯಲ್ಲಿ ಯಾವುದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೋ ಅವನು ಆ ಕ್ಯಾಟಗರಿಗೆ ಸೇರ್ತಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಬ್ರಾಹ್ಮಣಿಕ್ಕೂ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ಕ್ವಾಲಿಟಿನೂ ಇರುತ್ತೆ. ತಂದೆ ಇರ್ತಾನೆ ಮನೆಯಲ್ಲಿ, ಮಕ್ಕಳಿಗೆ ಪಾಠ ಹೇಳ್ತಾನೆ, ಮನೆಗೆ ರಕ್ಷಣೆ ಮಾಡ್ತಾನೆ, ಹೆಂಡತಿ ಮಕ್ಕಳು ಮನೆಯನ್ನು ರಕ್ಷಣೆ ಮಾಡ್ತಾನೆ, ಮನೆಗೆ ಬೇಕಾದಂಥ ಸಂಪಾದನೆಯನ್ನು ಮಾಡ್ತಾನೆ. ಮನೆಯಲ್ಲಿ ಯಾರಿಗಾದರೂ ಕಷ್ಟ ಬಂದರೆ ಅಥವಾ ಸಮಾಜದಲ್ಲಿ ಯಾರಿಗಾದರೂ ಕಷ್ಟ ಬಂದರೆ ಸ್ಪಂದಿಸಿ ಅವರಿಗೆ ಸಹಾಯವನ್ನು ಮಾಡ್ತಾನೆ. ಈ 4 ಕ್ವಾಲಿಟಿ ಅಭಿವ್ಯಕ್ತ ಆಗ್ತದೆ. ಆದರೆ ಈ 4 ಕ್ವಾಲಿಟಿಯಲ್ಲಿ ಹೆಚ್ಚು ಯಾವುದು ಅಭಿವ್ಯಕ್ತ ಆಗ್ತಾ ಇದೆಯೋ ಅವನು ಆ ಸ್ವಭಾವಕ್ಕೆ ಸೇರಿದವನು. ಇದನ್ನು ಸ್ವಭಾವ ಅಂತೀವಿ. ಸ್ವಭಾವ ಅಂತಂದ್ರೂ, ಆ ಸ್ವಧರ್ಮ ಅಂತಂದ್ರೂ, ಜಾತಿ, ನಮ್ಮಲ್ಲಿ ಜಾತಿ ಅಂತ ಬಂದಿದ್ದಲ್ಲ, ಆ ಜಾತಿ ಅಂದ್ರೂ ಎಲ್ಲ ಒಂದೇ. ಬ್ರಾಹ್ಮಣ ಯಾಕೆಂದರೆ ಸ್ವಭಾವ ಅಂತಂಬುದು ಅಂತರ್ಮುಖವಾಗಿ, ಒಳಮುಖವಾಗಿ ನಾವು ಆಲೋಚನೆ ಮಾಡಿದಾಗ ಸ್ವಧರ್ಮ ಆಗ್ತದೆ. ಹೊರಮುಖವಾಗಿ, ಬಾಹ್ಯಮುಖವಾಗಿ ಆಲೋಚನೆ ಮಾಡಿದಾಗ ಜಾತಿ ಧರ್ಮ ಆಗ್ತದೆ. ಜಾತಿ ಅಂದರೆ ಅದು ಜಾತಿ ಅಂದರೆ ನಾವು ಇವತ್ತು ಗೌಡ್ರು, ರಾಜು, ರೆಡ್ಡಿ ಇದಲ್ಲ, ಇದನ್ನು ಜಾತಿ ಅನ್ನಲ್ಲ, ಇದನ್ನು ಕುಲ ಅಂತಂತಾರೆ. ಅದನ್ನು ಹೇಳ್ತಾರೆ. ಸೊ ಜಾತಿ ಅಂತಂದರೆ ಪ್ರತಿಯೊಬ್ಬನಲ್ಲಿ ಇರುವಂಥ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಒಬ್ಬನದು ಎಲ್ಲ ಜಾತಿಯವರು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಜಾತಿಯನ್ನು ಭಗವಂತ ಸೃಷ್ಟಿ ಮಾಡಿಲ್ಲ, ನಮಗಂತಲೇ ನಾವು ಮಾಡಿಕೊಂಡಿದ್ದಲ್ಲ. ಜೀವಕ್ಕಿರುವಂಥ ಅನಾದಿಯಾಗಿರುವಂಥ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಇದನ್ನು ಸ್ವಭಾವ ಅಥವಾ ಜಾತಿ ಅಂತ ಕರಿತೇವೆ. ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ. ಜಾತಿ ಅಂದರೆ ಸ್ವಭಾವ. ಯಾಕೆಂದರೆ ಈ ಭಗವದ್ಗೀತೆಯಲ್ಲಾಗಲಿ ಬೇರೆ ಆಧ್ಯಾತ್ಮಿಕ ವಾಂಗ್ಮಯದಲ್ಲಿ ಬಂದಾಗ ಜಾತಿ ಅಂತ ಬಂದರೆ ಎಕ್ಸ್ಕ್ಲೂಸಿವ್ಲಿ ಕ್ವಾಲಿಟಿ ಅಂತ. ಸೊ ನೆಕ್ಸ್ಟು ಈ ಮತ್ತು ನೆಕ್ಸ್ಟ್ ಏನು ಸಮಾಜ ಧರ್ಮ, ಅದನ್ನು ಬರೋಣ. ಸೊ ಜಾತಿ ಧರ್ಮ ಅಂದರೆ ನಮಗೆ ಗೊತ್ತಾಯಿತು. ಜಾತಿ ಧರ್ಮ ಅಂತಂದರೆ ಸ್ವಭಾವ. ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದಂಥ ಸ್ವಭಾವ ಇದೆ. ಅದನ್ನು ಸ್ವಲ್ಪ ಪತ್ತೆ ಹಚ್ಚೋದು ಕಷ್ಟ. ಯಾಕೆಂದರೆ ಅದರ ಮೇಲಿರುವಂಥ 2 ಆವರಣಗಳು. ನಮ್ಮದು ಯಾವ ಸ್ವಭಾವ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಯಾಕೆಂತಂದರೆ 2 ಪ್ರಭಾವ ಇರುತ್ತೆ. ಒಂದು ಆನುವಂಶಿಕ ಪ್ರಭಾವ, ಇನ್ನೊಂದು ವಾತಾವರಣದ ಪ್ರಭಾವ. ಇದು 2 ಏನು ಮಾಡುತ್ತೆ, ನಮ್ಮ ಸ್ವಭಾವ ಯಾವುದು ಅಂತ ಗುರ್ತಿಸಲಿಕ್ಕೆ ಆಗದೆ ಮೇಲೆ ಸೇರಿಕೊಂಡಿರುತ್ತೆ. ಈ ಯಾವುದೋ ಒಂದು ಕನ್ನಡಿ ಮೇಲೆ ಧೂಳು ಕೂತ್ರೆ ನಮ್ಮ ಇಮೇಜ್ ಹೇಗೆ ಕಾಣುವುದಿಲ್ಲವೋ ಅದೇ ರೀತಿ ಸ್ವಭಾವದ ಮೇಲೆ ಪ್ರಭಾವ ಕೂತು ನಿಜವಾದ ನನ್ನ ಸ್ವಭಾವ ಯಾವುದು ಅಂತ ಗುರ್ತಿಸಿದ್ದಕ್ಕೆ ಆಗದಿದ್ದಂತೆ ಇರ್ತದೆ. ಯಾಕಂದರೆ ಒಂದೊಂದು ಥರ ನಾವು ಒಂದೊಂದು ಸಲ ಒಂದೊಂದು ಥರ ಬಿಹೇವ್ ಮಾಡ್ತೀವಿ. ಒಂದು ನೆನಪು ಮಾಡಿಕೊಡ್ದೆ ಅಂದರೆ ಸ್ವಭಾವ ಯಾವಾಗೂ ಬದಲಾಗಲ್ಲ. ಮೂಲಭೂತವಾದಂಥ ಸ್ವಭಾವ ಬದಲಾಗಲ್ಲ. ನೀವು ಮೆಣಸಿನಕಾಯಿಗೆ ತೋಟದಲ್ಲಿ ಹಾಕಿ, ಸಕ್ಕರೆ ಪಾನಕ ಹಾಕಿ, ಮಾವಿನ ಹಣ್ಣಿನ ಗೊಬ್ಬರ ಹಾಕಿ ಏನು ಮಾಡಿದ್ರೂ ಅದು ಸಿಹಿ ಆಗೋದಿಲ್ಲ. ಖಾರದ ಗುಣವನ್ನು ಸ್ವಲ್ಪ ಕಳೆದುಕೊಳ್ಳಬಹುದು, ಇಂಟೆನ್ಸಿಟಿ ವೇರಿ ಆಗ್ಬೋದೇ ಹೊತ್ತು ಸಡನ್ನಾಗಿ ಈ ಮೆಣಸಿನಕಾಯಿ ಇದ್ದಕ್ಕಿದ್ದಂತೆ ಮಾವಿನಕಾಯಿ ಹಣ್ಣು ಏನು ಟೇಸ್ಟ್ ಕೊಡ್ತೋ ಆ ಟೇಸ್ಟ್ ಕೊಡಲ್ಲ. ಯಾಕೆಂದರೆ ದಟ್ ಈಸ್ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಅದನ್ನು ಬದಲಾಗಲ್ಲ. ಹಾಗೆ ಮನುಷ್ಯನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನಿದೆ ಅದು ಬದಲಾಗಲ್ಲ. ಆದರೆ ಪ್ರಭಾವ ಅನುಕ್ಷಣವೂ ಬದಲಾಗ್ತಾ ಇರುತ್ತೆ. ಪ್ರಭಾವ ಒಂದೇ ಥರ ಇರಲ್ಲ. ಈ ಜನ್ಮದಲ್ಲಿ ಇಲ್ಲಿ ಹುಟ್ಟಿದ್ದೇನೋ ಒಂದು ರೀತಿ ಪ್ರಭಾವ, ಬರೋ ಜನ್ಮದಲ್ಲಿ ಬೇರೆ ದೇಶದಲ್ಲಿ ಬೇರೆಯವರ ಮನೆಯಲ್ಲಿ ಬೇರೆ ರೀತಿ ಹುಟ್ಟಿದ್ದೇನೆ ಇನ್ನೊಂದು ಥರ ಪ್ರಭಾವ. ಒಂದೇ ಮಗು ಒಳ್ಳೆ ಪೊಲೀಸರ ಮನೆಗೆ ಹುಟ್ಟಿದರೆ ಒಂಥರ ಪ್ರಭಾವ ಇರುತ್ತೆ, ಕಳ್ಳನ ಮನೆಗೆ ಹುಟ್ಟಿದರೆ ಒಂಥರ ಪ್ರಭಾವ ಇರುತ್ತೆ. ಆದರೆ ಮೂಲಭೂತವಾದಂಥ ಸ್ವಭಾವ ಮಾತ್ರ ಬದಲಾಗೋದಿಲ್ಲ. ಇದನ್ನು ಎಲ್ಲರೂ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಸಮಾಜ ಧರ್ಮದ ವಿಚಾರಕ್ಕೆ ಬರೋಣ. ಈ ಸಮಾಜ ಧರ್ಮ ಅಂತ ಯಾಕೆ ಬರುತ್ತೆ ಅಂದರೆ, ಈಗ ನಾವು ಇಲ್ಲಿ ಹುಟ್ಟಿದ್ದೆವು ಭೂಮಿ ಮೇಲೆ, ಯಾರೂ ಸಪೋರ್ಟ್ ಇಲ್ಲಂಗೆ ನಾವು ಬದುಕೋಕ್ಕಾಗುತ್ತಾ? ಅಸಲು ಭೂಮಿಯ ಮೇಲೆ ಒಂದು ತಂದೆ ಒಂದು ತಾಯಿ ಅಂತಂಬ 2 ಜೀವದ ಸಪೋರ್ಟ್ ಇಲ್ಲದೆ ನಾವು ಭೂಮಿಯಲ್ಲಿ ಹುಟ್ಟೋದಕ್ಕೆ ಆಗೋದಿಲ್ಲ. ನಮ್ಮ ಸ್ವಭಾವ ಏನೋ ಇದೆ, ಅಭಿವ್ಯಕ್ತಗೊಳ್ಬೇಕಾದ್ರೆ ಎಲ್ಲೊಂದು ಹುಟ್ಟಬೇಕಲ್ಲ. ಒಂದು ಕಳ್ಳೆ ಬೀಜ ಇದೆ. ಕಳ್ಳೆ ಬೀಜವನ್ನು ಒಂದು ಬಂಡೆಕಲ್ಲು ಮೇಲೆ ಇಟ್ಟರೆ ನೀವು ಎಷ್ಟೋ ದಿನ ಆದರೂ ಹಾಗೆ ಇರ್ತದೆ, ಏನೂ ಅಭಿವ್ಯಕ್ತ ಇಲ್ಲ. ಅದನ್ನು ತಗೊಂಡೋಗಿ ಒಂದು ಮಣ್ಣಿನಲ್ಲಿ ನಾಟಿ ಒಳಗೆ ಬಿತ್ತಿ ಅದಕ್ಕೆ ನೀರು ಹಾಕಿ ರಕ್ಷಣೆ ಮಾಡಿದರೆ ಒಳಗೆ ಸಣ್ಣ ಮೊಳಕೆ ಬಂದು ಮರವಾಗ್ತದೆ. ಅದು ಮತ್ತು
ಕಳ್ಳೆ ಬೀಜವನ್ನು ಕಳ್ಳೆಕಾಯನ್ನು ಕೊಡ್ತದೆ. ಬಂಡೆಕಾಯಲ್ಲಿ ಮಾತ್ರ ಏನಾಗೋದಿಲ್ಲ. ಹಾಗೆ ಸ್ವಭಾವ ಕೂಡ ಸುಮ್ಮನೆ ಇದ್ದರೆ ಹೆಂಗಾಗ್ತದೆ? ಅದು ಭೂಮಿಯ ಮೇಲೆ ಹುಟ್ಟಬೇಕು. ಹುಟ್ಟಿದ್ರೇ ಭಗವಂತ ತಾಯಿ ಗರ್ಭದಲ್ಲಿ ಬಿತ್ತುತ್ತಾನೆ. ಬಿತ್ತಿದ್ರೇ ಅದರ ಅಭಿವ್ಯಕ್ತ ಆಗ್ತದೆ. ಹಾಗಾಗಿ ಈ ಜನ್ಮದಲ್ಲಿ ತಂದೆ ತಾಯಿ ಸಪೋರ್ಟ್ ಇಲ್ಲಂಗೆ ನಾವು ನಮ್ಮ ಅಸ್ತಿತ್ವವನ್ನು ಬೆಳೆಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅವ್ರ ಸಪೋರ್ಟ್ ಬೇಕು. ಹುಟ್ಟಿದ ಮೇಲೆ ಕೂಡ ನಾವು ಹುಟ್ಟಿದ ತಕ್ಷಣ ಹಾಲು ಕುಡಿತೇವೆ, ಮತ್ತು ತಾಯಿ ಒಂದು ಅಡುಗೆ ಊಟ ಮಾಡಿಸ್ತಾಳೆ. ಈಗ ಹಾಲು ಕೊಡಬೇಕಾದ್ರೆ ಹಸು ಬೇಕು. ಹಸುವನ್ನು ನಾವೇ ಮಾಡ್ಕೊಳ್ಳಿಕ್ಕಾಗ್ತದ? ಆಗಲ್ಲ. ಸೊ ಹಸುವನ್ನು ಮೇಯಿಸ್ಲಿಕ್ಕೆ ಒಬ್ಬನು ಬೇಕು. ಅಡುಗೆ ಪದಾರ್ಥಗಳು ಅಕ್ಕಿ, ಬೇಳೆ, ಕಾಯಿಪಲ್ಯ ಎಲ್ಲವನ್ನು ನಾವೇ ತಯಾರು ಮಾಡ್ಕೊಳ್ಳಿಕ್ಕಾಗ್ತದ? ಒಂದೊಂದನ್ನು ಒಬ್ಬೊಬ್ಬರು ತಯಾರು ಮಾಡ್ತಾರೆ. ಒಂದು ಗ್ರೂಪ್ ಆಫ್ ಸೆಟ್ ಆಫ್ ಪೀಪಲ್ ಅದನ್ನು ತಯಾರು ಮಾಡ್ತಾರೆ. ಸೆಲ್ಫೋನ್ ತಯಾರು ಮಾಡಲಿಕ್ಕೆ ಒಬ್ಬರು, ಗಾಡಿ ತಯಾರು ಮಾಡಲಿಕ್ಕೆ ಒಬ್ಬರು. ನಾವು ಬಳಸುವಂಥ ಪದಾರ್ಥಗಳು ಸಮಾಜದಲ್ಲಿ ಒಬ್ಬೊಬ್ಬರು ತಯಾರು ಮಾಡಿ ಆ ಬೆನಿಫಿಟನ್ನು ನಾವು ಪಡಿತೇವೆ. ಅಂದರೆ ಅರ್ಥ ಏನು? ನಾವು ಯಾರ ಸಹಾಯ ಇಲ್ಲದೆ ಏಕಾಂಗಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಸಮಾಜದ ಸಪೋರ್ಟ್ ಬೇಕು. ಆದ್ದರಿಂದ ಸಂಘಟನೆಗೆ ಒಂದು ಪ್ರತ್ಯೇಕ ಧರ್ಮ. ವ್ಯಕ್ತಿ ಧರ್ಮವನ್ನು ನಾವೇನಂತೀವಿ? ವೈಯಕ್ತಿಕ ಅಭಿರುಚಿ ಅಂತೀವಿ. ಆದರೆ ಸಮಾಜಕ್ಕೋಸ್ಕರ ಅದನ್ನು ಬದಲಿಸ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ಜೋರಾಗಿ ಮಾತಾಡೋದು ನನ್ನ ವೈಯಕ್ತಿಕ ಧರ್ಮ ಅಂತಂದರೆ, ನಾವು ಯಾವುದೋ ಒಂದು ಹಾಸ್ಪಿಟಲಲ್ಲೋ ಅಥವಾ ಲೈಬ್ರರಿಗೆ ಹೋಗ್ತೀವಿ. ಅಲ್ಲಿ ಜೋರ ಮಾತಾಡಲಿಕ್ಕಾಗ್ತದೆ? ಅಲ್ಲಿ ಧರ್ಮ ಏನು? ಸೈಲೆನ್ಸ್ ಆಗಿರೋದು ಒಂದು ಧರ್ಮ. ಸೊ ಸಮಾಜ ಒಂದು ಗ್ರೂಪ್ ಆಫ್ ಪೀಪಲ್ ಏನಿರ್ತಾರೆ ಅದಕ್ಕೊಂದು ಧರ್ಮ. ಇಲ್ಲಿ ನಮಗೇನು ಬರುತ್ತೆ? ಕುಲ ಅಂತ ಅಂಬೋದು ಬರುತ್ತೆ. ನಾನು ಯಾರೋ ಒಬ್ಬರ ಮನೆಯಲ್ಲಿ ಹುಟ್ಟಿದ್ದೇನೆ. ಸಮಾಜ, ವರ್ಗ, ಕುಲ ಅಂದರೆ ಎಲ್ಲ ಒಂದೇ. ಬ್ರಾಹ್ಮಣ ಸಮಾಜ, ಬ್ರಾಹ್ಮಣ ಕುಲ. ಬ್ರಾಹ್ಮಣ ಜಾತಿ ಅಲ್ಲ, ಜಾತಿ ಅಂದರೆ ಸ್ವಭಾವ. ಕನ್ಫ್ಯೂಸ್ ಮಾಡಿಕೊಳ್ಬೇಡಿ. ಬ್ರಾಹ್ಮಣ ಕುಲದಲ್ಲಿ, ಬ್ರಾಹ್ಮಣ ಸಮಾಜದಲ್ಲಿ, ಬ್ರಾಹ್ಮಣ ವರ್ಗದಲ್ಲಿ ಅಥವಾ ಕ್ಯಾಟಗರಿಯಲ್ಲಿ ನಾನು ಹುಟ್ಟಿದ್ದೇನೆ. ಇದನ್ನು ಒಂದು ಸ್ವಲ್ಪ ಡೀಪಾಗಿ ಹೊರದೇಶಕ್ಕೆ ಹೋದಾಗ ಇದನ್ನು ಅಭಿಪ್ರಾಯವನ್ನು ಮತ ಅಂತ ಕೂಡ ಅಂತೀವಿ. ಇದು ಕೂಡ ಇದೇ ಕ್ಯಾಟಗರಿಯಲ್ಲಿ ಸೇರುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡಿ ಒಬ್ಬರನ್ನೊಬ್ಬರ ನೆರವು ಪಡ್ಕೊಳ್ಬೇಕಾದ ಕಾರಣ ಹಿಂದಿನ ಕಾಲ ಏನು ಮಾಡಿದರು? ಯಾರ್ಯಾರಿಗೆ ಯಾವ ಯಾವ ಸ್ಕಿಲ್ ಇದೆ ಆ ಸ್ಕಿಲ್ ಇರೋರನ್ನೆಲ್ಲ ಕೂಡ ಒಂದು ಗ್ರೂಪ್ ಮಾಡಿದರು. ಅದು ಬೆಳಿಬೇಕಲ್ವ? ಆ ಸ್ಕಿಲ್ ಬೆಳಿಬೇಕಾದ್ರೆ ಏನು ಮಾಡಬೇಕು? ಅಸ್ತಿತ್ವದಲ್ಲಿರಬೇಕಾದ್ರೆ ಅವರೊಂದು ಸಮಾಜ, ಒಂದು ವರ್ಗವಾಗಿ ಅವ್ರಿಗೆ ಸಪರೇಟ್ ಅವರಿಗೆ ಆಹಾರ ನಿಯಮಗಳು, ಆಹಾರ ಸೇವನೆ ಅಥವಾ ಅವರಿಗೊಂದು ಧರ್ಮ, ಇದೆಲ್ಲ ಅವ್ರು ಮಾಡಿಕೊಂಡ್ರು. ಎಲ್ಲವನ್ನು ಮಾಡಿಕೊಂಡು ಅವರಿಗೆ ಅವರ ವರ್ಗ ಏನಿದೆ ಆ ಸ್ಕಿಲ್ಲನ್ನು ಬೆಳೆಸಲಿಕ್ಕೋಸ್ಕರ ಅವರ ಪರಂಪರೆಯಲ್ಲಿ ಬಂತು. ಈಗ ಒಬ್ಬ ಬ್ರಾಹ್ಮಣರ ಮನೆ ಹುಟ್ಟಿದ ಅಂತ ಅಂದ್ಕೊಳ್ತಾ ತಂದೆ ಅರ್ಚಕ ಅಥವಾ ಪಂಡಿತನಾಗಿರ್ತಾನೆ. ಅವನು ತನ್ನ ಮಗಗೆ ಬ್ರಾಹ್ಮಣ ಅದು ಏನು ಓದಬೇಕು ಅದನ್ನೇ ಹೇಳ್ಕೊಡ್ತಾನೆ. ಒಬ್ಬ ಕುಂಬಾರ, ಮಡಿಕೆ ಮಾಡಲಿಕ್ಕೆ ಬರುವಂಥ ಕುಂಬಾರ, ಅವನ ಮಗಗೆ ಅದೇ ಹೇಳ್ಕೊಡ್ತಾನೆ. ಕುಲಧರ್ಮ ಅಂದರೆ ಅದೇ ಇತ್ತು ಹಿಂದೆ. ಎಲ್ಲರೂ ಕೂಡ ಅವರವರ ಧರ್ಮವನ್ನು ಕಾಪಾಡಿಕೊಂಡರೇ ಪರಸ್ಪರ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಲಿಕ್ಕಾಗ್ತದೆ, ಆವಾಗ ಸಮಾಜ ನಡೆಯುತ್ತೆ ಅಂತಂಬ ಉದ್ದೇಶವಾಗಿ ಪರಂಪರೆಯಿಂದ ಅವರವರ ವೃತ್ತಿಗಳೇನೇನಿದೆ ಅವರ ನೆಕ್ಸ್ಟ್ ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಬಂದರು. ಹಾಗೆ ಅದು ಕುಲ ಅಂತಂಬುದು ಹುಟ್ಟಿತು. ಬ್ರಾಹ್ಮಣ ಕುಲ, ರೆಡ್ಡಿ ಕುಲ, ರೆಡ್ಡಿ, ಗೌಡ್ರು, ಇದೆಲ್ಲ ಕೂಡ ಏನಂತಂದರೆ ಒಂದೊಂದು ಕೆಲಸ ಮಾಡಲಿಕ್ಕೆ ಒಂದೊಂದು ಹೆಸರಿಟ್ಟುಕೊಂಡಿದ್ದಾರೆ ಅವರು. ಬಟ್ ಇದು ಬದಲಾಗ್ತಾ ಇರುತ್ತೆ. ಇದು ಸಾರ್ವಕಾಲಿಕ ಅಲ್ಲ. ಜಾತಿ ಬದಲಾಗಲ್ಲ, ಕುಲ ಬದಲಾಗ್ತದೆ. ಒನ್ಸ್ ಅಪಾನ್ ಎ ಟೈಮ್ ರೈತರಿದ್ದರು, ಈಗ ಯಾರಿದ್ದಾರೆ? ಈಗ ಹೊಸ ಹೊಸ ವೃತ್ತಿಗಳು ಬರ್ತಾಯಿದೆ. ಸಾಫ್ಟ್ವೇರ್ ವೃತ್ತಿ ಬರ್ತಾಯಿದೆ. ಈಗ ಸಾಫ್ಟ್ವೇರ್ ಜನ ಅಂತೇವೆ. ಸೊ ಇಲ್ಲಿ ಬೇರೆ ಬೇರೆ ವರ್ಗದವರು ಇರುವುದರಿಂದ ಬೇರೆ ಬೇರೆ ವರ್ಗದವರು ಒಬ್ಬರಿಗೊಬ್ಬರು ಪರಸ್ಪರ ಸಹಾಯ ಮಾಡಿಕೊಳ್ಳಬೇಕು ಅಂತಂದರೆ ಅವರೆಲ್ಲರಿಗೂ ಕೂಡ ಒಂದು ಕಾಮನ್ ಆದಂಥ ಒಂದು ಪಾಲಿಸಿ ಇರಬೇಕು, ಒಂದು ಧರ್ಮ ಇರಬೇಕು. ಆವಾಗೇನಾಗುತ್ತೆ? ಒಬ್ಬರು ನೆರವು ಪಡಿಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ಏನು ಮಾಡಿದರು? ಎಲ್ಲರೂ ಫಾಲೋ ಆಗಲಿಕ್ಕೋಸ್ಕರ ಒಂದು ಧರ್ಮ ಇತ್ತು. ಎಲ್ಲರನ್ನ ಸಮಾಜದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಕೋಆರ್ಡಿನೇಟ್ ಮಾಡಿಕೊಳ್ಳಬೇಕು ಅಂತ ಒಂದು ಧರ್ಮ. ಅದನ್ನೇ ಸನಾತನ ಧರ್ಮ ಅಂತಾರೆ. ಸನಾತನ ಧರ್ಮ ಅಂತಂದರೆ ಎಲ್ಲ ಕುಲಗಳಿಗೂ, ಎಲ್ಲ ಕ್ಯಾಸ್ಟ್ಗಳಿಗೂ, ಎಲ್ಲ ರಿಲಿಜಿಯನ್ಸಿಗೂ ಅಪ್ಲೈ ಆಗುವಂಥ ಧರ್ಮ. ಯಾಕೆಂತಂದರೆ ಎಲ್ಲರನ್ನೂ ಪರಸ್ಪರ ಒಟ್ಟಾಗಿ ಮಾಡಬೇಕು. ಇಲ್ಲದಿದ್ದರೆ ಏನಾಗ್ತದೆ? ಅವರವರು ಏನು ಮಾಡ್ತಾರೆ? ಅವರವರ ವರ್ಗದವರು ಅವರವರ ವರ್ಗವನ್ನು ಮಾತ್ರ ಇಂಪ್ರೂವ್ ಮಾಡಿಕೊಳ್ತಾರೆ, ಬೇರೆಯವ್ರನ್ನ ಗಾಳಿಗೆ ಬಿಟ್ಬಿಡ್ತಾರೆ. ಆದರೆ ಒಂದು ಸಮಾಜ ಆಗಬೇಕು ಅಂತಂದರೆ ಎಲ್ಲರ ಸಪೋರ್ಟ್ ಬೇಕು. ಒಂದು ಮನೆಯಲ್ಲಿ ಒಂದು ಮನೆ ಫಂಕ್ಷನ್ ಆಗಬೇಕು ಅಂತಂದರೆ
ಮನೆಯನ್ನು ಮುಂದುವರಿಸುವಂಥ ತಂದೆ ಬೇಕು, ಪಾಠ ಹೇಳುವಂಥ ತಂದೆ ಬೇಕು, ರಕ್ಷಣೆ ಮಾಡುವಂಥ ಡ್ಯೂಟಿ ಮಾಡಬೇಕು, ಮನೆಗೆ ಅಡಿಗೆ ಗಿಡಿಗೆ ಮಾಡುವಂಥ ತಾಯಿ ಬೇಕು, ತಾಯಿ ಹೇಳಿದಂಥ ಚಿಕ್ಕ ಚಿಕ್ಕ ಕೆಲಸ ಮಾಡುವಂಥ ಸೊಸೆಯರಾಗಲಿ ಮಕ್ಕಳಾಗಲಿ ಬೇಕು. ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡಿದ್ರೇ ಮುಂದುವರಿತದೆ. ಇಲ್ಲದ್ರೆ ತಾಯಿಯೇ ಸಂಪಾದನೆ ಮಾಡಿಕೊಂಡು, ತಾಯಿಯೇ ಅಡುಗೆ ಮಾಡಿಕೊಂಡು, ತಾಯಿಯೇ ರಕ್ಷಣೆ ಮಾಡ್ಕೊತಿದ್ರೆ ಆ ಮನೆ ಏನಾಗುತ್ತೆ? ಇಂಬ್ಯಾಲೆನ್ಸ್ ಆಗ್ತದೆ. ಒಂದು ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಬೇಕು. ತಂದೆ ಒಂದು ಕೆಲಸ ಮಾಡ್ತಾನೆ, ತಾಯಿ ಒಂದು ಕೆಲಸ ಮಾಡ್ತಾಳೆ, ತಾತ ಈ ಮಕ್ಕಳನ್ನು ಮೊಮ್ಮಕ್ಕಳನ್ನ ಓದಕ್ಕೆ ಹೇಳಿಕೊಡೋದು ಆ ಡ್ಯೂಟಿ ಅವರು ಮಾಡ್ತಾರೆ. ಮನೆಯಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳು ತಮ್ಮಂದರು ಅಥವಾ ಮಕ್ಕಳು ಮಾಡ್ತಾರೆ. ಹಿಂದೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಈ ಥರ ಫಂಕ್ಷನ್ ಆಗ್ತಾಯಿತ್ತು. ಅದೇ ರೀತಿ ಸಮಾಜದಲ್ಲೂ ಅಷ್ಟೇ. ಒಬ್ಬನ ಚಪ್ಪಲಿ ಹೊಲಿಯೋನು ಬೇಕು, ಒಬ್ಬ ಬಂಗಾರದ ಕೆಲಸ ಮಾಡೋನು ಬೇಕು, ಒಬ್ಬ ಯಾವುದನ್ನು ಒಳ್ಳೆಯದು ಏನೋ ತೊಂದರೆ ಆದರೆ ಒಳ್ಳೆಯದು ಕೆಟ್ಟದ್ದು ಹೇಳೋನು ಬೇಕು. ಜ್ಯೋತಿಷ್ಯ, ಆಯುರ್ವೇದ, ಪೌರೋಹಿತ್ಯ ಇದನ್ನೆಲ್ಲ, ಈ ಒಂದು ಅರ್ಚಕತ್ವ ಇದನ್ನೆಲ್ಲ ಮಾಡೋನು ಬ್ರಾಹ್ಮಣನೇ ಹಿಂದಿನ ಕಾಲದಲ್ಲಿ. ಯಾಕೆಂತಂದರೆ ಬ್ರಾಹ್ಮಣ ಅಂದರೆ ಏನು? ಗೊತ್ತಿದ್ದವನು ಅಥವಾ ಹೆಚ್ಚಿನ ಅಧ್ಯಯನವನ್ನು ಮಾಡಿದ್ದವನು. ಬ್ರಹ್ಮ ಅಂತಂದರೆ ದೊಡ್ಡದು. ಸೊ ಸಮಾಜದಲ್ಲಿ ಹಿತವಾದಂಥ ವಿಚಾರದಲ್ಲಿ ದೊಡ್ಡದು ಯಾವುದೋ ಅದನ್ನು ತಿಳ್ಕೊಂಡವನ್ನು ಬ್ರಾಹ್ಮಣ ಅಂತಾರೆ. ಜನಿವಾರ ಹಾಕ್ಕೊಂಡವನು ಅಂತ ಅರ್ಥ ಅಲ್ಲ. ಜನಿವಾರ ಹಾಕೋದು ಅಂತಂದರೆ ದೀಕ್ಷೆ. ನಾನು ದೊಡ್ಡದನ್ನು ನಾನು ಕಲಿತೀನಿ, ಪಡಿತೀನಿ ಅಂತಂಬೋ ಕಮಿಟ್ಮೆಂಟ್ ಮಾಡಿಕೊಂಡಿದ್ದಾನೆ ಅಂತಂಬೋ ಸೂಚನೆಗಾಗಿ ಈ ಜನಿವಾರ ಹಾಕಿಕೊಳ್ಳೋದು. ಅದು ಕ್ವಾಲಿಫಿಕೇಷನ್ ಅಲ್ಲ. ದಕ್ಷಿಣೆ ಪಡಲಿಕ್ಕೆ ದೇವಸ್ಥಾನದಲ್ಲಿ ನಾನು ಬ್ರಾಹ್ಮಣ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಅಲ್ಲ, ಅದು ಕಮಿಟ್ಮೆಂಟ್. ಈಗ ಸನ್ಯಾಸಿಗಳಿಗೆ ಯಾವ ರೀತಿ ಕಮಿಟ್ಮೆಂಟ್ ಇರೋದು, ಅದಕ್ಕೆ ನೋಡಿ ಅವರು ಜನಿವಾರವನ್ನು ತೆಗೆದುಹಾಕ್ತಾರೆ. ಸೊ ಈ ರೀತಿ ಪ್ರತಿಯೊಬ್ಬರೂ ಕೂಡ ಅವರವರ ಕೆಲಸ ಮಾಡ್ತಾ ಇನ್ನೊಬ್ಬರಿಗೆ ನೆರವು ಪಡಿಬೇಕು. ಅವಾಗೇನಾಗುತ್ತೆ, ಇನ್ನೊಬ್ಬರ ನೆರವು ಪಡೆಯುವಾಗ ಡಿಸ್ಕ್ರಿಮಿನೇಷನ್ ಬರಬಾರ್ದು. ಈಗ ಬ್ರಾಹ್ಮಣ ಇದ್ದಾನೆ, ನಿನಗಿಂತರೂ ನಾನೇ ಜಾಸ್ತಿ ಓದಿದ್ದೀನಿ, ನನಗೆ ಸರಿಸಮಾನ ಯಾರೂ ಇಲ್ಲ ಅಂತಾನೆ. ಚರ್ಮಕಾರ ಒಬ್ಬನ ಇರ್ತಾನೆ, ಅವನು ಚಪ್ಪಲಿ ಹೊಲಿಯೋನು ಪಾಪ. ಅವನಿಲ್ಲದಿದ್ದರೆ ಚಪ್ಪಲಿ ಎಲ್ಲಿಂದ ಬರುತ್ತೆ? ಎಲ್ಲರಿಗೂ ನೋವಾಗ್ತದೆ ಬರೀ ಕಾಲಿಂದ. ಯಾಕಂದರೆ ಆಗಿನ ಕಾಲ ಏನು ನಮಗೇನು ಡಾಂಬರ್ ರೋಡ್ಡುಗಳಿಲ್ಲ, ಸಿಮೆಂಟ್ ರೋಡ್ಡುಗಳಿಲ್ಲ, ಎಲ್ಲ ಹಾದಿಯಲ್ಲಿ ಕ್ಲೀನ್ನೆಸ್ಸೇ ಇರೋದಿಲ್ಲ. ಏನಾದರೂ ಮುಳ್ಳು ಚುಚ್ಚಿದ್ರೆ ಏನು ಮಾಡಬೇಕು? ಅದಕ್ಕೋಸ್ಕರ ಚಪ್ಪಲಿ ಹೊಲಿಯೋನು ಇಡ್ತಿದ್ದ. ಆಗೆಲ್ಲ ಬಾಟಾ ಶೋರೂಮ್ ಅದೆಲ್ಲ ಯಾವುದೂ ಇಲ್ವಲ್ಲ. ಸೊ ಅವನು ಬೇಕು. ಸೊ ಇಬ್ಬರೂ ಕೂಡ ಗೌರವಾರ್ಹರೇ. ಬ್ರಾಹ್ಮಣನಿಗೆ ಎಷ್ಟು ಗೌರವ ಇರುತ್ತೋ ಅವನಿಗೂ ಅದೇ ಕೆಲಸ. ಯಾಕೆಂದರೆ ಬ್ರಾಹ್ಮಣನಿಗೆ ಮಂತ್ರಗಳು ಕಲಿಯೋದರಲ್ಲಿ ಸ್ಕಿಲ್ ಇದೆ, ಚರ್ಮಕಾರನಿಂದ ಆ ಚಪ್ಪಲಿ ಹೊಲಿಯೋದ್ರಲ್ಲಿ ಸ್ಕಿಲ್ ಇದೆ. ದೇರ್ ಬೋತ್ ಆರ್ ಈಕ್ವಲೆಂಟ್. ಆದರೆ ಹಿಂದೆ ಪ್ರಾಚೀನ ಕಾಲದಲ್ಲಿ ಪರಸ್ಪರ ಗೌರವ ಇತ್ತು. ಚಪ್ಪಲಿ ಹೊಲಿಯೋನು ಬ್ರಾಹ್ಮಣನತ್ತೆ ಬಂದು ಅವನಿಗೆ ನಮಸ್ಕಾರ ಮಾಡಿ, ತಾವು ದೊಡ್ಡವರು, ಒಳ್ಳೆಯದನ್ನು ಕಲ್ತಿದ್ದೀರಿ, ನಿಮ್ಮಂಥವ್ರು ನಮಗೆ ಬೇಕು, ನಮಗೇನೂ ಗೊತ್ತಿಲ್ಲ, ನಿಮ್ಮಿಂದ ನಾವು ಏನಾದರೂ ಒಂದು ಕಲಿಬೇಕು, ನಮ್ಮ ಯೋಗಕ್ಷೇಮವನ್ನು ಬಯಸ್ತೀರಿ ಅಂತ ನಮಸ್ಕಾರ ಮಾಡ್ತಿದ್ದೆ. ಬ್ರಾಹ್ಮಣನಾದವನು ಕೂಡ ಹೆಮ್ಮೆ ಪಡೆದು ಅಹಂಕಾರದಿಂದ ವರ್ತಿಸದೆ, ಹೌದಪ್ಪ ನನ್ನ ಕೆಲಸ ನಾನು ಮಾಡ್ತಿದ್ದೀನಿ, ನೀನಿಲ್ಲದ್ರೆ ನನಗೇನು ಮಾಡ್ತೀನಿ, ನಾನು ನಡಿಲಿಕ್ಕಾಗಲ್ಲ, ನೀನೂ ಬೇಕು ನನಗೆ. ಸೊ ನಿನ್ನ ಯೋಗಕ್ಷೇಮವನ್ನು ನಾನು ನೋಡಬೇಕು, ನನ್ನ ಯೋಗಕ್ಷೇಮವನ್ನು ನೀನು ನೋಡ್ತಾ ಇದೆಯಾ? ನಿನಗೆ ಯಾವುದು ಒಳ್ಳೆಯದಾಗಬೇಕು, ಭಗವಂತನ ಬಗ್ಗೆ ಏನು ಮಾಡಬೇಕು, ಯಾವಾಗ ಒಳ್ಳೆಯ ಸಮಯ, ಯಾವಾಗ ಕೆಟ್ಟ ಸಮಯ, ಆರೋಗ್ಯ ಹೇಗಿದೆ, ಇದೆಲ್ಲ ನಿನ್ನ ಯೋಗಕ್ಷೇಮ ನನ್ನದು. ಆದರೆ ನಡೆಯೋ ಕಾಲಕ್ಕೆ ನನಗೆ ಕಾಲು ನೋವಾಗ್ತದೆ, ಮುಳ್ಳು ಚುಚ್ಚಿರಿ ಏನಾಗುತ್ತೆ, ಅದಕ್ಕೆ ನನಗೆ ತೊಂದರೆ ಆಗಲಾರ್ದೆ ನೀನು ಯೋಗಕ್ಷೇಮವನ್ನು ಬಯಸ್ತಾ ಇದೆಯಾ? ಈ ರೀತಿ ಪರಸ್ಪರ ಗೌರವವನ್ನು ಮಾಡಿಕೊಳ್ತಿದ್ದರು ಹಿಂದಿನ ಕಾಲದಲ್ಲಿ. ಯಾಕೆ ಈ ಪರಸ್ಪರ ಗೌರವವನ್ನು ಸಲ್ಲಿಸಿಕೊಳ್ತಿದ್ರು ಅಂತಂದರೆ, ಸನಾತನ ಧರ್ಮ ಉಳಿದುಕೊಂಡಿರೋದ್ರಿಂದ. ಅಂದರೆ ಸಮಾಜದಲ್ಲಿರುವಂಥ ಪ್ರತಿಯೊಂದು ವರ್ಗದವರು ಅವರ ಅಲ್ಟಿಮೇಟ್ ಮೋಟೋ ಏನು ಅಂತಂದರೆ ಸನಾತನ ಧರ್ಮವನ್ನು ಪಾಲಿಸುವುದು. ಸನಾತನ ಧರ್ಮ ಏನು ಹೇಳುತ್ತೆ ಅಂತಂದಾಗ ಏನಾಗುತ್ತೆ, ಇದು ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಿತಿಯಲ್ಲೂ ಎಂದೂ ಬದಲಾಗದ ಧರ್ಮ. ವೇದ ಹೇಳುವುದೇನು? ಸನಾತನ ಧರ್ಮವನ್ನೇ. ಅದು ಕುಲಧರ್ಮವನ್ನು, ಸಮಾಜ ಧರ್ಮವನ್ನು ವೇದ ಹೇಳುವುದಿಲ್ಲ. ಯಾಕೆಂದರೆ ಸಮಾಜ ಧರ್ಮದ ಬಗ್ಗೆ ಹೇಳಬೇಕಾದ್ರೆ ಬದಲಾಗ್ತಾ ಇರುತ್ತೆ. ಬದಲಾಗೋದನ್ನು ಯಾವತ್ತೂ ವೇದ ಹೇಳೋದಿಲ್ಲ. ಉದಾಹರಣೆಗೆ, ಪ್ರಾಮಾಣಿಕವಾಗಿ ಬದುಕಬೇಕು, ಇನ್ನೊಬ್ಬರ ಸೊತ್ತನ್ನು ಕದಿಬಾರದು, ಯಾವಾಗೂ ಸತ್ಯವನ್ನೇ ಹೇಳಬೇಕು, ದೇವರನ್ನು ನಂಬಿ ನಡಿಬೇಕು. ಯಾಕಂದರೆ ನಮ್ಮನ್ನು ರಕ್ಷಣೆ ಮಾಡೋನು ಇನ್ನೊಬ್ಬನಿದ್ದಾನೆ, ಕಣ್ಣಿಗೆ ಕಾಣಿಸಿದಂಥ ದೇವರೊಬ್ಬನಿದ್ದಾನೆ, ಕ್ರಿಯೇಟರ್. ಅವನು ಎಲ್ಲ ಕ್ರಿಯೇಟ್ ಮಾಡೋದ್ರಿಂದಲೇ ನಾನು ಇವತ್ತು ಬದುಕ್ತಾ ಇದ್ದೇನೆ. ನನ್ನಿಷ್ಟಕ್ಕೆ ನಾನೇ ಏನು ಮಾಡ್ತೇನೆ ಹೇಳಿ? ನನಗೆ ಕಣ್ಣು ಕೊಟ್ಟಿದ್ದಾನೆ, ಕಣ್ಣು ನೋಡುವ ಶಕ್ತಿ ಕೊಟ್ಟಿದ್ದಾನೆ, ಕಣ್ಣು ನೋಡಲಿಕ್ಕೆ ಬೇಕಾದಂಥ ಒಂದು ವಸ್ತುವನ್ನು ಹೊರಗೆ ಸೃಷ್ಟಿ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದ ಭಗವಂತನೇ. ಹಾಗಾಗಿ ದೇವರನ್ನು ನಂಬಬೇಕು.
ಇದೆಲ್ಲ ಕೂಡ ಏನಂತಂದರೆ ಸನಾತನ ಧರ್ಮ ಶಾಶ್ವತ ಧರ್ಮ, ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಬದಲಾಗುವುದಿಲ್ಲ. ಪ್ರಾಮಾಣಿಕವಾಗಿ ಬದುಕಬೇಕು ಅಂದರೆ ಎಲ್ಲ ಹೇಳುತ್ತೆ. ಇಸ್ಲಾಂ ಹೇಳೋದು ಅದೇ, ಬುದ್ಧಿಸಮ್ ಹೇಳೋದು ಅದೇ, ತಾರ್ಕಿಕ ಮತ ಹೇಳೋದು ಅದೇ, ಜುಡಾಯಿಸಮ್ ಹೇಳೋದು ಅದೇ, ಬೌದ್ಧ ಮತ, ಜೈನ ಮತ, ಎಲ್ಲ ಮತಗಳು ಹೇಳೋದು ಅದೇ. ಎಲ್ಲಿ ಚೇಂಜ್ ಬರಲ್ಲ. ಸೊ ಇದನ್ನು ಬ್ರಾಹ್ಮಣ ಏನು ಮಾಡ್ತಿದ್ದ, ವೇದದಲ್ಲಿ ಗ್ರಹಿಸಿ ಎಲ್ಲರಿಗೂ ಹೇಳ್ತಿದ್ದ. ಸೊ ಹಾಗಾಗಿ ಏನು ಮಾಡ್ತಾರೆ, ಎಲ್ಲರೂ ಪ್ರಾಮಾಣಿಕವಾಗಿ ಬದುಕ್ತಿದ್ರು. ಅಂದರೆ ಏನು, ಒಬ್ಬನು ಜಾಸ್ತಿ ಇಲ್ಲ, ಒಬ್ಬನು ಕಡಿಮೆ ಇಲ್ಲ, ನಾನು ಯಾರಿಗೂ ಮೋಸ ಮಾಡಬಾರದು, ಪ್ರತಿಯೊಬ್ಬನಿಗೂ ನಾನು ಯಾರಿಗೂ ಮೋಸ ಮಾಡಬಾರ್ದು ಅಂತಂದಾಗ ಮೇಲೆ ಕೀಳು ಅಂತ ಪ್ರಶ್ನೆಯೇ ಇಲ್ಲ. ಯಾವಾಗ ಸನಾತನ ಧರ್ಮವನ್ನು ಬಿಡ್ತೀವೋ ಆವಾಗೇನಾಗುತ್ತೆ, ಯಾರ ಸಮಾಜ ಧರ್ಮವನ್ನು ಅವ್ರು ನೋಡ್ಕೊಳ್ತಾರೆ, ಯಾರ ಹಿತವನ್ನು ಅವ್ರು ನೋಡ್ಕೊಳ್ತಾರೆ. ನೋಡಪ್ಪ, ನಾನು ಪ್ರಾಮಾಣಿಕವಾಗಿರಬೇಕು, ನಾನು ಬ್ರಾಹ್ಮಣ ಅಂತಂದರೆ ಬರೀ ನನ್ನ ಸಾಮಾಜಿಕ ವರ್ಗದಕ್ಕೆ ಮಾತ್ರ ಅಲ್ಲ, ಎಲ್ಲ ವರ್ಗದವರೆಗೂ ಯೋಗಕ್ಷೇಮವನ್ನು ನೋಡೋದು ನನ್ನ ಕರ್ತವ್ಯ. ಇದು ಸನಾತನ ಧರ್ಮವನ್ನು ಫಾಲೋ ಆಗೋದು. ಅದೇ ರೀತಿ ಕುಂಬಾರ ಆಗಲಿ, ಚರ್ಮಕಾರ ಆಗಲಿ, ಸ್ವರ್ಣಕಾರ ಆಗಲಿ, ಯಾವುದೇ ಜಾತಿ ಆಗಲಿ, ಜಾತಿ ಅಲ್ಲ ಕುಲ ಆಗಲಿ, ಯಾವುದೇ ಸಮಾಜದಲ್ಲಿ ಯಾವುದೇ ವರ್ಗಗಳಾಗಲಿ, ಹಿಂದೆ ಇದ್ದಂಥ ವರ್ಗಗಳು ಈಗಿಲ್ಲ, ಈಗ ಇದ್ದಂಥ ವರ್ಗಗಳು ಮುಂದೆ ಇರೋದಿಲ್ಲ. ಏನೋ ರಾಜಕಾರಣಗಳಿಂದ ಇನ್ನೂ ಸ್ವಲ್ಪ ಉಳಿದಿದೆ, ಇನ್ನು ಮುಂದೆ ಅದು ಕೂಡ ಹೊಟ್ಟೋಗ್ತದೆ. ಯಾಕೆಂದರೆ ಯಾವ ಕುಲದವರು ಯಾವ ಕುಲವನ್ನು ಆಶ್ರಯ ಮಾಡ್ತಿಲ್ಲ, ಅದನ್ನು ಫಾಲೋ ಆಗ್ತಿಲ್ಲ, ಅದು ಕಾರಣ ಸ್ವಲ್ಪ ದಿನಕ್ಕೆ ಹೊಟ್ಟೋಗ್ತದೆ. ಈಗ ಕುಲಗಳಿಲ್ವೇ ಇಲ್ಲ. ಈ ಒಂದು ಕುಲದಲ್ಲಿದ್ದವನು ಇನ್ನೊಂದು ಕುಲದವರು ಮದುವೆ ಮಾಡಿಕೊಂಡ್ರೆ ಅಂದ್ಕೊಳ್ಳಿ, ಹೊಸ ಕುಲ ಹುಟ್ಟುತ್ತದೆ. ಹಳೆ ಕುಲ ಎಲ್ಲಿರ್ತದೆ, 2 ಕುಲಗಳು ಹೊಟ್ಟೋಯ್ತು. ಇದು ಬದಲಾಗ್ತಾ, ಸಮಾಜ ಬದಲಾದಂತೆ ಇದು ಬದಲಾಗ್ತಾ ಇರುತ್ತೆ. ಯಾಕೆಂದರೆ ನಾವು ಸಮಾಜದಲ್ಲಿ ಒಬ್ಬರ ನೆರವು ಒಬ್ಬರು ಪಡಿಬೇಕು ಅಂತೇಳಿ ನಾವು ಮಾಡಿಕೊಂಡಂಥ ಒಂದು ವ್ಯವಸ್ಥೆ. ಇವತ್ತು ಅದರ ವ್ಯವಸ್ಥೆ ಅವಶ್ಯಕತೆ ಇಲ್ಲ. ಏಕೆಂತಂದರೆ ಹಿಂದೆ ಒಂದೊಂದು ಬೇಕಾದರೆ, ಈಗ ಎಣ್ಣೆ ಬೇಕು ಅಂತ ಅಂದ್ಕೊಳ್ಳಿ, ಎಣ್ಣೆ ಒಂದು ಪ್ರತ್ಯೇಕವಾಗಿ ಒಂದು ಸ್ಕಿಲ್ ಇರೋನಿದ್ದ, ಅವನ ಹತ್ರ ಹೋಗಿ ಎಣ್ಣೆ ತೊಗೊಂಬರ್ತಿದ್ವಿ, ಗಾಣಕ್ಕೆ ಹೋಗಿ ಎಣ್ಣೆ ತರ್ತಿದ್ವಿ. ಯಾರು ಹಸುಗಳನ್ನ ಇಟ್ಕೊಂಡು ಮೇಯಿಸ್ತಾ ಇರ್ತಾರೆ ಅವ್ರ ಹತ್ರ ಹೋಗಿ ಹಾಲು ತರ್ತಿದ್ವಿ. ಹಿಂದೆ ಮಾರ್ಕೆಟೆಲ್ಲ ಇರ್ತಿದ್ದಿಲ್ಲ, ಯಾರು ಅದನ್ನು ಬೆಳೆಸ್ತಿರ್ತಾನೋ ಅವನ ಹತ್ರ ಹೋಗಿ ಅದು ಬೆಳೆ ತರ್ತೀವಿ ನಾವು. ಈ ರೀತಿ ಇತ್ತು. ಈಗೇನಿಲ್ಲ, ಈಗೆಲ್ಲ ಸಿಂಪಲ್, ಎಲ್ಲದಕ್ಕೂ ಅಮೆಜಾನ್, ಫ್ಲಿಪ್ಕಾರ್ಟ್, ಜೊಮ್ಯಾಟೊ. ನಾವು ಸಮಾಜದಲ್ಲಿ ಯಾರು ಸಪೋರ್ಟ್ ಬೇಕಿಲ್ಲ, ದುಡ್ಡು ಕೊಟ್ಟು ಪವರ್ ಇದ್ದರೆ ಸಾಕು, ನಿಮಗೆಲ್ಲ ಮನೆಗೆ ಬರುತ್ತೆ. ಏನಾಯಿತು, ಪರಸ್ಪರ ಒಬ್ಬರೊಬ್ಬರು ಸಹಾಯ ಮಾಡಿಕೊಳ್ಳಬೇಕು, ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು, ಪ್ರಾಮಾಣಿಕವಾಗಿ ಬದುಕಬೇಕು ಎಂಬುದು ಹೊಟ್ಟೋಯ್ತು. ಸನಾತನ ಧರ್ಮದ ಅವಶ್ಯಕತೆ ಇಲ್ಲದಂತೆ ಆಯಿತು. ಇವತ್ತು ಇಲ್ಲವೇ ಇಲ್ಲ ಸನಾತನ ಧರ್ಮ. ಪ್ರಾಮಾಣಿಕವಾಗಿ ಬದುಕಬೇಕು, ಸತ್ಯವನ್ನು ಹೇಳಬೇಕು ಎಂಬುದೆಲ್ಲಿದೆ. ನಾವು ಪ್ರತಿಯೊಂದು ಫಂಕ್ಷನ್ ಆದಮೇಲೂ ಸತ್ಯನಾರಾಯಣ ವ್ರತ ಅಂತ ಒಂದು ಮಾಡ್ತೇವೆ. ಇದು ಗೊತ್ತಿಲ್ಲದವರೇ ಇಲ್ಲ. ಸತ್ಯನಾರಾಯಣ ವ್ರತ ಅಂತಂದರೆ ಏನು ನಮ್ಮ ತಲೆಗೆ ಬರೋದು? ಸತ್ಯನಾರಾಯಣ ವ್ರತಕ್ಕೆ ಪ್ರಸಾದ ತಿನ್ನದೇ ಇದ್ದರೆ ಭಗವಂತ ನಮ್ಮನ್ನು ಪಾದದಿಂದ ಒತ್ತಿಬಿಡ್ತಾನೆ. ಒಂದು ಅದಕ್ಕೆ 5 ಕಥೆಗಳಿರುತ್ತೆ ಆ ಪ್ರಸಾದದ ಮಹತ್ವವನ್ನು ಹೇಳೋದಕ್ಕೆ. ಎಲ್ಲ ಪ್ರಸಾದ ಹಿಂದೆ ಸುತ್ತದೆ ಅದು. ಹಾಗಾಗಿ ನಮಗೆ ಭಗವಂತ ಒಳ್ಳೇದು ಮಾಡಬೇಕು ಅಂತಲ್ಲ, ಭಗವಂತ ನಮಗೆ ತೊಂದರೆ ಕೊಡಬಾರ್ದು ಅಂತ ನಾವು ಮಾಡೋದು. ಯಾಕೆಂದರೆ ನಮಗೆ ಭಗವಂತ ಅಂದರೆ ಭಯ, ಪ್ರೀತಿ ಎಂಬುದು ಕಡಿಮೆ. ಅದು ನೋಡಿ, ಆ ಕಥೆಯಲ್ಲಿ ಅದೇ ಬರುತ್ತೆ. ಹಿಂದೆ ಸತ್ಯನಾರಾಯಣ ವ್ರತ ಇಲ್ಲ, ಸತ್ಯವ್ರತ ಅಂತಿತ್ತು. ಸತ್ಯವ್ರತ, ನಾರಾಯಣ ಅಂತಂಬೋದು ವ್ರತ ಇಲ್ಲ ಅಲ್ಲಿ. ಸತ್ಯನಾರಾಯಣ ಎಂಬುದು ಪರ್ಸನ್ ಅಲ್ಲ, ಸತ್ಯವ್ರತ. ಇನ್ನು ನಾನು ಪ್ರಾಮಾಣಿಕವಾಗಿ ಜೀವನ ಮಾಡ್ತೇನೆ ಅಂತ ಯಾರು ಕಮಿಟ್ಮೆಂಟ್ ತಗೊಳ್ತಾನೋ ಅದಕ್ಕೆ ಅವನು ಸತ್ಯವ್ರತ ಅಂತ ಇಟ್ಕೊಳ್ತಾರೆ. ಹಿಂದೆ ಮಾಡಿದ ಸತ್ಯವ್ರತ ಬೇರೆ, ಈಗ ಅದು ಬೇರೆ ಆಗಿದೆ, ಅದು ಸಿಸ್ಟಮೇ ಚೇಂಜ್ ಆಗಿದೆ. ಈಗ ಸತ್ಯನಾರಾಯಣ ಫೋಟೋ ಇಟ್ಟು ಅರ್ಚಕರು ಬರಬೇಕು, ಅದಕ್ಕೆ ಮತ್ತೆ ಶುಕ್ಲಾಂಬರದಂ ಹೇಳಿ ನವಗ್ರಹಗಳನ್ನ ಆವಾಹನ ಮಾಡಿ ಎಲ್ಲರಿಗೂ ಅಭಿಷೇಕಗಳು ಮಾಡಿ ಕತೆ ಓದಿ ಅವರಿಗೆಲ್ಲ ಪ್ರಸಾದ ಕೊಟ್ಟು ಕಳಿಸ್ಬೇಕು. ಗೃಹಪ್ರವೇಶ ಮಾಡಿದ್ವಿ, ಜೊತೆಗೆ ಸತ್ಯನಾರಾಯಣ ಪೂಜೆ ಮಾಡುವ. ಮದುವೆ ಆಯಿತು, ಜೊತೆಗೆ ಸತ್ಯನಾರಾಯಣ ಪೂಜೆ ಮಾಡುವ. ಏನೂ ಇಲ್ಲ, ಯಾರಾದರೂ ಒಂದು ಅಕೇಶನ್ ಮಾಡಬೇಕು, ಎಲ್ಲರೂ ಒಂದು ಸಲ ಒಟ್ಟು ಹೋಗಬೇಕು. ಸುಮ್ಮನೆ ಒಟ್ಟು ಕೂಡಿ ವ್ಯವಹಾರ ಯಾಕೆ, ಲೌಕಿಕ ಜೀವನ ಯಾಕೆ? ಒಂದು ಸತ್ಯನಾರಾಯಣ ವ್ರತ ಮಾಡುವ, ಎಲ್ಲರೂ ಒಟ್ಟಿಗೆ ಸೇರುವ. ಎಲ್ಲೋ ಒಂದು ಕಡೆ ರಿಯಲ್ ಎಸ್ಟೇಟ್ ಹಾಕಿದರು, ಎಲ್ಲ ಫ್ಲ್ಯಾಟ್ಸ್ ಗಿಟ್ಸ್ ಹಾಕಿದರು. ಅವನೇನು ಮಾಡ್ತಾನೆ, ಎಲ್ಲರನ್ನ ಒಟ್ಟು ಕೂಡ್ಸೋಕೆ ಒಂದು ಸತ್ಯನಾರಾಯಣ ಪೂಜೆ ಮಾಡುವ. ಇದು ಇವತ್ತು ಕತೆ. ಎಲ್ಲ ಅರ್ಥವೇ ಬದಲಾಗಿಬಿಟ್ಟಿದೆ. ಸೊ ಸತ್ಯನಾರಾಯಣ ಸತ್ಯವ್ರತ ಅಂತಂಬೋದು ಪ್ರಾಮಾಣಿಕ ಜೀವನಕ್ಕೋಸ್ಕರ ಎಲ್ಲರೂ ಹಿಂದೆ ಪ್ರಾಮಾಣಿಕವಾಗಿ ಜೀವನ ಮಾಡ್ತಿದ್ರು. ಕಾಲಾಂತರದಲ್ಲಿ ಏನಾಯಿತು, ಸನಾತನ ಧರ್ಮವನ್ನು ಕೈಬಿಟ್ರು. ಬ್ರಾಹ್ಮಣ ಲೋಕಕ್ಷೇಮಕ್ಕೋಸ್ಕರ ಎಲ್ಲರೂ ಚೆನ್ನಾಗಿರಬೇಕು ಅಂತ ಅವನ ಮೋಟೋ ಇದ್ದದ್ದು ಏನಾಯಿತು, ನನ್ನ ಸಮಾಜ ಮಾತ್ರ ಕ್ಷೇಮವಾಗಿರಬೇಕು ಅಂತ ಬಂತು.
ನಾನು ಎಲ್ಲಿ ಯಾವ ಸಮಾಜದಲ್ಲಿ, ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದ್ದೇನೆ, ಈ ಗ್ರೂಪ್ ಆಫ್ ಪೀಪಲ್ ಏನಿದ್ರೆ ಅವರ ಯೋಗಕ್ಷೇಮ ಇದ್ದರೆ ಸಾಕು, ಬೇರೆಯವನು ನನಗೆ ಬೇಕಿಲ್ಲ ಅಂತಂಬ ಶುರುವಾಯಿತು. ಎಲ್ಲ ವರ್ಗಕ್ಕೆ ಏನಾಯಿತು, ಡಿಸ್ಕ್ರಿಮಿನೇಷನ್ ಆಯಿತು. ಏನು ನೋಡಪ್ಪ, ಇವನು ನಮ್ಮ ಯೋಗಕ್ಷೇಮವನ್ನು ಬಯಸಲ್ಲ, ಬರೀ ಅವ್ರದ್ದೇ ನೋಡ್ಕೊಳ್ತಾರೆ, ಈ ಬ್ರಾಹ್ಮಣರೆಲ್ಲ ಇಷ್ಟೇ ಬರೋ ದುಡ್ಡು ತಗೊಂಡು ಇಸ್ಕೋತಾರೆ, ದಕ್ಷಿಣೆಗೆ ಇದೇ ಪಾಡು ಇವ್ರದ್ದು ಅಂತಂಬುದು ಶುರುವಾಯಿತು. ಎಲ್ಲ ವರ್ಗದ ಪಾಡು ಇದೆ. ಎಲ್ಲ ವರ್ಗದಲ್ಲೂ ಕೂಡ ಅವರವರ ಸ್ವಾರ್ಥವನ್ನು ಅವರು ನೋಡಿಕೊಂಡರು. ಅವರ ಸಮಾಜಕ್ಕೆ ಬೇಕಾದಂಥ ವೆಲ್ಫೇರ್ ಅಸೋಸಿಯೇಷನ್ಸ್ ಇಟ್ಕೊಂಡ್ರು. ಅದಕ್ಕೆ ಮತ್ತೆ ವೆಲ್ಫೇರ್ ಅಸೋಸಿಯೇಷನ್ ವರ್ಗ ಯಾವಾಗ ಶುರುವಾಯಿತೋ ಮತ್ತೆ ಅವರಲ್ಲೇ ಮೇಲೆ ಕೀಳು ಆಯಿತು. ನಾನು ಪ್ರೆಸಿಡೆಂಟ್ ಆಗಬೇಕು, ಮತ್ತು ಎಲೆಕ್ಷನ್ ಇಡಬೇಕು, ಈ ಸಲ ನಾನು ಮಾಡ್ತೇನೆ, ಅವನೇನು ಮಾಡೋದು, ಸೇವೆ ಮಾಡಬೇಕಾದ್ರೆ ಯಾರಾದರೂ ಮಾಡ್ಬೋದು, ಅವನು ಮಾಡೋಂಗಿಲ್ಲ, ನಾನೇ ಸೇವೆ ಮಾಡ್ತೀನಿ. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ಕೂಡ ಟ್ರಸ್ಟ್ ಬೋರ್ಡ್ಗಳಿಟ್ಟು ಎಲೆಕ್ಷನ್ ಇಡ್ತಾ ಇದ್ದೀವಿ ಅಂದರೆ ಅರ್ಥ ಏನು? ಸೇವೆ ನಾನೇ ಮಾಡಬೇಕು ಅಂದರೆ ಏನು? ಅಹಂಕಾರ. ಯಾರಾದರೂ ಮಾಡಿ ಸೇವೆ ತಾನೇ, ಅದರಲ್ಲಿ ಏನೋ ಒಂದು ಬೆನಿಫಿಟ್ ಇದ್ದರೆ ತಾನೇ ನಾನು ಮಾಡಬೇಕು ಅಂತಿರುತ್ತೆ, ಏನೋ ಒಂದು ಬೆನಿಫಿಟ್ ಇರಬೇಕು. ಹಾಗಾಗಿ ಒಂದೊಂದು ಸಮಾಜ ಅವರವರ ಸಮಾಜದ ಹಿತವನ್ನು ನೋಡಿಕೊಳ್ಳೋದರಲ್ಲೇ ಏರ್ಪೇರುಗಳಾಗಿ, ಅಧಿಕಾರದ ವ್ಯಾಮೋಹ ಆಗಿ, ಹೋರಾಟಗಳನ್ನು ಮಾಡಿ, ಎಲೆಕ್ಷನ್ ಇಟ್ಟು, ಕೊನೆಗೇನಾಯಿತು, ಅವರವರ ಸಮಾಜದಲ್ಲೇ ಅವರ ಒಂದು ರೂಲ್ಸ್ ಅಂತ ಇಟ್ಟಿರ್ತಾರೆ, ಅದನ್ನು ಫಾಲೋ ಆಗದೇ ಇರೋದಾಯಿತು. ಸುಮ್ಮನೆ ರೂಲ್ಸ್ ಇರುತ್ತೆ, ನಮ್ಮ ಸಾಮಾಜಿಕ ವರ್ಗದಲ್ಲಿ ನಾವು ಇಂಥದ್ದೇ ಮಾಡ್ತೇವೆ, ಸೊ ದೀಸ್ ಆರ್ ದ ಬೈಲಾಸ್, ಇದು ಮಾಡಬೇಕು, ದೀಸ್ ಆರ್ ಅವ್ರ ಮೋಟೋಸ್ ಅಂತ ಇರ್ತಾರೆ. ಆ ಮೋಟೋಸ್ನ ಅವರೇ ಫಾಲೋ ಆಗೋದಿಲ್ಲ. ಎಲ್ಲರೂ ಕೂಡ ಬೆನಿಫಿಟ್ಸ್ ವಿಷಯದಲ್ಲಿ ಎಲ್ಲರೂ ಒಟ್ಟಾಗ್ತಾರೆ. ಯಾವಾಗ ನನಗೆ ಬೆನಿಫಿಟ್ ಇಲ್ಲ ಅಂತಂದರೆ ಅವರ ವರ್ಗವನ್ನೇ ಕೈ ಬಿಟ್ಬಿಡ್ತಾರೆ. ಹಾಗೇನಾಯಿತು, ಸಮಾಜದ ಸ್ವಾಸ್ಥ್ಯ ಕೆಡಿತು. ಯಾವಾಗ ಸಮಾಜ ಸ್ವಾಸ್ಥ್ಯ ಕೆಡಿತೋ ಕುಲಗಳಲ್ಲಿ ಮಧ್ಯ ಹೋರಾಟಗಳು ಶುರುವಾಯಿತು. ಕುಲದಲ್ಲಿ ಮಧ್ಯಗಳ ಹೋರಾಟ, ಮತ್ತು ಒಂದೊಂದು ಕುಲದಲ್ಲಿ ಜನಗಳ ಮಧ್ಯೆ ಹೋರಾಟ. ಸೊ ಏನಾಯ್ತು, ಈಗ ಯಾರ ಸಪೋರ್ಟ್ ತೆಗೆದುಕೊಳ್ಳದ್ರೂ ನಾವು ಜೀವನ ಮಾಡ್ತಾ ಇದ್ದೇವೆ. ಎಂದೇ ಒಂದು ಮದುವೆ ಮಾಡಬೇಕಾದ್ರೆ ಎಲ್ಲರ ಸಪೋರ್ಟು ಬೇಕು, ಊರಲ್ಲಿರೋರು ಪ್ರತಿಯೊಬ್ಬನ ಸಪೋರ್ಟು ಬೇಕಾಗ್ತಿತ್ತು, ಎಲ್ಲ ಸಾಮಾಜಿಕ ವರ್ಗದವರು ಸಪೋರ್ಟು ಬೇಕು. ಯಾಕೆಂದರೆ ಹಂದ್ರ ಹಾಕೋಲಿಕ್ಕೆ ಒಬ್ಬನು ಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋನೊಬ್ಬನು ಬೇಕು, ಪ್ರತಿಯೊಬ್ಬರ ಸಪೋರ್ಟು ಬೇಕಾಗ್ತಿತ್ತು. ಆಮೇಲೆ ಸ್ವವರ್ಗದ ಸಪೋರ್ಟು ಬೇಕು. ಯಾಕೆಂದರೆ ಮದುವೆ ಅಂದರೆ ನಾನೊಬ್ಬನೇ ಮಾಡಲಿಕ್ಕಾಗ್ತದೆ, ಬಂಧು ಬಳಗಗಳೆಲ್ಲ ಬರಬೇಕು, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಬೇಕು. ಅಡುಗೆ ಒಂದು ನೋಡ್ಕೊಳ್ಬೇಕು, ಬಂಧು ಬಳಗನ ರಿಸೀವ್ ಮಾಡ್ಕೊಳ್ಳೋದು ಒಬ್ಬರು ನೋಡ್ಕೊಳ್ಬೇಕು. ಎಲ್ಲರೂ ಅಣ್ಣ ತಮ್ಮಂದು ದೊಡ್ಡ ದೊಡ್ಡ ಜಾಯಿಂಟ್ ಫ್ಯಾಮಿಲೀಸ್ ಬಂದು ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ರು. ಈಗ ಯಾರ ಸಪೋರ್ಟು ಇಲ್ಲ. ತಂದೆ ತಾಯಿ ಒಬ್ಬ ಮಗ, ಆತ ಏನು ಮಾಡ್ತಾನೆ, ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದೆ, ಕಲ್ಯಾಣ ಮಂಟಪ ಬುಕ್ ಮಾಡಿಬಿಡ್ತಾನೆ. ಇದಕ್ಕೆ ಮ್ಯಾರೇಜ್ ಏಜೆಂಟ್ಸ್ ಇರ್ತಾರೆ, ಅವರಿಗೆ ಹೇಳಿ ಕಮಿಟ್ಮೆಂಟ್ ಕೊಟ್ಬಿಟ್ರೆ ಅವರು ಎಲ್ಲ ಅವರೇ ಗೌರಿ ಪೂಜೆ ಮಾಡಿಸೋದ್ರಿಂದ ಕೊನೆಗೆ ನೀವು ಅರುಂಧತಿ ನಕ್ಷತ್ರ ನೋಡೋ ತನಕ ಎಲ್ಲ ಅವರೇ ವ್ಯವಸ್ಥೆ. ನೀವು ಬಂಧು ಬಳಗ ಯಾರು ಹತ್ತಿರ ಕೂಡ ಬರೋದಿಲ್ಲ, ಎಲ್ಲ ಅವರೇ ಇರ್ತಾರೆ. ಹುಡುಗನ ತಂದೆ ತಾಯಿ, ಹುಡುಗಿ ತಂದೆ ತಾಯಿ, ಅವ್ರು ಸುಮ್ಮನೆ ಕೂತಿರ್ತಾರೆ, ಅವ್ರು ಎಲ್ಲ ಅವರೇ ಮಾಡ್ಕೊಳ್ತಾರೆ. ನಾನು ನೋಡಿದ್ದೀನಿ ಕಡ್ನಾರ, ಈ ಬೆಂಗಳೂರು ನಗರದಲ್ಲಿ ಆ ಥರ. ನಮ್ಮ ಮಾಧ್ವ ಸಮಾಜದಲ್ಲಿ, ಬೇರೆ ಸಮಾಜದಲ್ಲಿ ಇಂಥದ್ದು ಇದೆ, ಬ್ರಾಹ್ಮಣರಲ್ಲೇ ಇದೆ. ಆಚಾರ ಪಾಲಿಸಬೇಕು, ಆಚರಣೆ ರಕ್ಷಣೆ ಮಾಡಬೇಕಂತಂಬೋರ ಮನೆಯಲ್ಲೇ ಇದೇ ರೀತಿ ಇದೆ. ಬಂಧು ಬಳಗ ಎಲ್ಲ ಯಾರೂ ಹತ್ತಿರ ಹೋಗಲ್ಲ. ಯಾಕೆಂತಂದ್ರೆ ಇಂಥ ಅಕೇಶನ್ಲೇ ಎಲ್ಲರೂ ಸೇರ್ತಾರೆ, ಮಾತುಕತೆ ಇರಲ್ಲ. ಒಳ್ಳೆ ಡ್ರೆಸ್ ಮಾಡಿಕೊಳ್ಳುವ, ಈ ಸೆಲ್ಫಿಗಳು ತೆಗೆದುಕೊಳ್ಳುವ, ನೀ ಏನು ಮಾಡ್ತಾಯಿದ್ದಿ, ನಾನೇನು ಮಾಡ್ತಾಯಿದ್ದೀನಿ, ಜಗತ್ತು ಬಗ್ಗೆ ಆಲೋಚನೆ ಮಾಡು, ಎಲೆಕ್ಷನ್ ಬಗ್ಗೆ ಆಲೋಚನೆ ಮಾಡು, ಈ ಸೀರೆಯಲ್ಲಿ ತೊಗೊಂಡ್ರೆ ಆ ಸೀರೆಯಲ್ಲಿ ಬರೀ ಇದೇ ಬಿಟ್ಟರೆ ಪಾಪ ಅವ್ರು ಮದುವೆ ಮಾಡ್ಕೊಳ್ತಿದ್ದಾರೆ. ಅವ್ರ ಯೋಗಕ್ಷೇಮವನ್ನು ನಾವು ಹತ್ತಿರದ್ದು ನೋಡೋಣ. ಯಾರು ಸ್ಟೇಜ್ ಹತ್ತಿರ ಬರಲ್ಲ. ಸ್ಟೇಜ್ ಮೇಲೆ ಒಂದು ತಾಳಿ ಕಟ್ಟುವಾಗ ಒಂದು 5 ನಿಮಿಷ ಎಲ್ಲ ಗಲಾಟೆ ಮಾಡ್ತಾರೆ. ಈ ಕ್ಯಾಮರಾಮೆನ್ಗಳು ಅವರೇ ಇರ್ತಾರೆ, ಯೋಗಕ್ಷೇಮವನ್ನು ಬಯಸೋನೊಬ್ಬನು ಕಾಣಿಸುವುದಿಲ್ಲ. ಹಾಗಾಗಿ ಕುಲಗಳು ನಿರ್ನಾಮ ಆಯಿತು. ಇದರಿಂದ ಏನಾಯಿತು, ಸ್ವಧರ್ಮ ಕೂಡ ಕೆಟ್ಟಿತು. ಯಾಕೆಂದರೆ ನನ್ನ ಸ್ವಭಾವ ಅಭಿವ್ಯಕ್ತ ಆಗಬೇಕಾದ್ರೆ ಸಮಾಜದಲ್ಲಿ ನನ್ನ ಕರ್ತವ್ಯ ಏನು ಅಂತ ಗೊತ್ತಾಗಬೇಕು. ಸಮಾಜದಲ್ಲಿ ಎಲ್ಲರೂ ಸಹಾಯ ಮಾಡಿದರೆ ತಾನೇ ಸಮಾಜದ ಕಾಂಟ್ರಿಬ್ಯೂಷನು ಮಾಡಬೇಕು, ಸನಾತನ ಧರ್ಮ ಉಳಿಸ್ಬೇಕು. ಇದು ಎರಡೂ ಮಾಡಿದ್ರೇ ನಮಗೆ ನನ್ನ ರೋಲ್ ಕಂಪ್ಲೀಟ್ ಆಗ್ತದೆ. ಈಗ ಸನಾತನ ಧರ್ಮ ಫಾಲೋ ಆಗೋದು ಸಮಾಜ ಬಿಟ್ಬಿಟ್ಟಿದೆ, ಸಮಾಜ ಧರ್ಮವನ್ನು ನಾವು ಫಾಲೋ ಆಗ್ತಾ ಇಲ್ಲ. ಈಗ ನಾನು ಏನು ಮಾಡಬೇಕು? ನಾ ಮೋಕ್ಷವನ್ನು ಪಡೆಯೋದು ಯಾವಾಗ, ಬಿಡುಗಡೆ ಆಗೋದು ಯಾವಾಗ? ಸ್ವಧರ್ಮ ಯಾವಾಗೂ ಕೂಡ ಸಮಾಜ ಧರ್ಮವನ್ನು, ಸನಾತನ ಧರ್ಮವನ್ನು ಫಾಲೋ ಆಗಬೇಕು. ಎಲ್ಲಿದೆ ಫಾಲೋ ಆಗಲಿಕ್ಕೆ? ಸನಾತನ ಧರ್ಮ ಅಂತಂಬೋದು ಡೆಫಿನೇಷನೇ ಗೊತ್ತಿಲ್ಲ. ಈಗ ಅದು ರಾಜಕಾರಣಿಗಳು ಯೂಸ್ ಮಾಡ್ಕೊಳ್ತಿದ್ದಾರೆ, ನಮ್ಮದು ಸನಾತನ ಧರ್ಮ. ಈಗ ಗೊತ್ತಿಲ್ಲ ಏನು, ಹಿಂದೂ ಧರ್ಮವನ್ನೇ ಸನಾತನ ಧರ್ಮ ಅಂತ ಅಂದ್ಕೊಂಡಿದ್ದಾರೆ. ಹೆಂಗೆ ಸಾಧ್ಯ ಇದು? ಇದು ನಮ್ಮ ಪರಿಸ್ಥಿತಿ.
ಹೇಳ್ತಾರೆ ಪ್ರಪಂಚ ನಮ್ಮ ಕುಲ ಪ್ರಪಂಚದಲ್ಲಿರುವಂಥ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹಾಕ್ತೇವೆ, ಆಲ್ ನ್ಯಾಷನಲ್ ಅಥವಾ ವರ್ಲ್ಡ್ ಯೂಸ್ ಮಾಡ್ತೇವೆ. ನಾರ್ತ್ ಕೊರಿಯಾಲಿರಲ್ಲ, ಚೈನಾಲಿರಲ್ಲ, ಆದರೆ ಪ್ರಪಂಚದಲ್ಲೆಲ್ಲ ನಮ್ಮ ಇದ್ದೇವೆ, ಒಂದು 4 ದೇಶದಲ್ಲಿ ಇದ್ದರೆ ಇದೆ ಅಂತ ನಾವು ಯೂಸ್ ಮಾಡಿಕೊಡ್ತೇವೆ. ಹಾಗೆ ಆಗಿದೆ ನಮ್ಮ ಕಥೆ. ಹಾಗಾಗಿ ಸಮಾಜ ಧರ್ಮದ ಸನಾತನ ಧರ್ಮ ಕಾಪಾಡಿದರೇ ಸ್ವಧರ್ಮ ಉಳಿಯುತ್ತೆ. ಇಲ್ಲದ್ರೆ ನನ್ನ ಧರ್ಮ ಯಾವುದೋ ನನಗೆ ಗೊತ್ತಿಲ್ಲ. ಅದಕ್ಕೆ ನೋಡಿ, ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ವರ್ಣಗಳಲ್ಲಿ ನಂದು ಯಾವ ವರ್ಣ ಅಂತ ನಾವೇ ಗುರ್ತು ಮಾಡ್ಕೊಳ್ಳೋದು ಕಷ್ಟ ಆಗಿದೆ. ಯಾಕೆ? ಪ್ರಭಾವ ಮುಚ್ಚಿಬಿಟ್ಟಿದೆ. ಪ್ರಭಾವ ಅಂದ್ರೇನು? ಈ ಸಮಾಜ ಧರ್ಮ. ನಾವು ಏನು ಕೆಲಸ ಮಾಡಬೇಕು ಅದು ಗೊತ್ತಿಲ್ಲ. ನಾನು ಒಳಗೆ ನನಗೆ ಸ್ಕಿಲ್ ಇರೋದು ಬೇರೆ, ಅಲ್ಲಿ ಮಾಡೋ ಕೆಲಸ ಬೇರೆ. ನನಗೆ ಒಳ್ಳೆ ನಾಲೆಡ್ಜ್ ಪಡಿಬೇಕು, ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ತಂದೆ ಏನು ಮಾಡ್ತಾರೆ? ನೀನಂಥ ಕೆಲಸ ಎಲ್ಲ ಮಾಡಬೇಡ, ಆಸ್ತಿ ಬೇಕಾದಷ್ಟಿದೆ, ನೀ ಇದನ್ನು ನೋಡ್ಕೋಬಾ, ನೀನು ಓದಿಕೊಂಡು ಇನ್ನೂ ದೊಡ್ಡ ದೊಡ್ಡ ಅಮೆರಿಕ ಹೋಗಿ ಅಧ್ಯಯನ ಮಾಡೋದೆಲ್ಲ ಬೇಡ, ಮನೆಗಿಷ್ಟು ಆಸ್ತಿ ಎಲ್ಲ ಇದೆ, ನೀನು ಬಂದು ಆ ವ್ಯವಹಾರ ಮಾಡು ಅಂತ ಹೇಳ್ತಾರೆ. ಏನಾಯಿತು? ಅವನ ಸ್ವಧರ್ಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾನೆ. ಇನ್ನೊಬ್ಬನಿಗೆ ಪಾಪ ವ್ಯಾಪಾರ ಮಾಡಿ ಚೆನ್ನಾಗಿ ಗಳಿಸಬೇಕು ಅಂತ ಇರುತ್ತೆ ಪಾಪ ಅವನಿಗೆ. ಅವರು ಬಳಗ ಏನು ಮಾಡ್ತಾರೆ? ನೋಡಪ್ಪ, ನಿಮ್ಮ ತಂದೆ ದೊಡ್ಡ ಪಂಡಿತರು, ಸನ್ಯಾಸಿಗಳು, ಅವರು ಒಂದು ದೊಡ್ಡ ಪೀಠವನ್ನು ಕಟ್ಟಿದ್ದಾರೆ, ನೀನು ಸುಮ್ಮನೆ ವ್ಯಾಪಾರ ಗೀಪಾರ ಅಂತ ಮಾಡಬೇಡ, ನೀನು ಬಂದು ನಿಮ್ಮ ತಂದೆ ನಂತರ ನೀನೇ ನೆಕ್ಸ್ಟ್ ನೀನೇ ಧರ್ಮಪೀಠದಲ್ಲಿ ಕೂತ್ಬಿಡ್ಬೇಕು, ನೆಕ್ಸ್ಟ್ ಸಕ್ಸಸ್ಸರ್ ನೀನೇ ಅಂತ ಹೇಳ್ತಾರೆ. ಇಲ್ಲ ರೀ, ನಂಗೆ ಅದು ಇಂಟ್ರೆಸ್ಟ್ ಇಲ್ಲ, ನಾನು ಈ ಥರ ಬಿಸ್ನೆಸ್ ಮಾಡಬೇಕು. ಅದೇನೋ ಇಲ್ಲೇ ಮಾಡ್ಬಾ, ಈ ಆಸ್ತಿ ಎಲ್ಲ ಉಳಿಸ್ಬೇಕು. ಅವನೇನು ಮಾಡ್ತಾನೆ? ಆ ಪೀಠದ ಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಜಗತ್ತಿಗೆ ಬೇಕಾದ ಸಂದೇಶವನ್ನು, ಸನಾತನ ಧರ್ಮ ಅಂದರೆ ಏನು, ಸಮಾಜ ಧರ್ಮ, ನಾವೆಲ್ಲ ಹೊಡ್ಕೋಬಾರ್ದು, ಜಗಳಾಡ್ಕೋಬಾರ್ದು, ಇದೆಲ್ಲ ಬಿಟ್ಟುಬಿಟ್ಟು ನಮ್ಮವರೆಲ್ಲ ಸಪ್ರೇಟು, ನೀವು ಯಾವ ಕಾಲಕ್ಕೂ ಅದನ್ನು ಬೇರೆಯವ್ರನ್ನ ಖಂಡನ ಮಾಡ್ಕೊಂತ ಕೂಡ್ತಾನೆ. ಅವಾಗೇನಾಗುತ್ತೆ? ನಮ್ಮ ಭಕ್ತರು ಸೇಫ್ ಆದರೆ ನಾನು ಸೇಫ್, ನನ್ನ ಹುಂಡಿ ನನ್ನ ಬೊಕ್ಕಸ ಎಲ್ಲ ಕೂಡ ತುಂಬ್ತದೆ. ಏನಾಯಿತು? ಸ್ವಧರ್ಮ ಇರೋದೇ ಬೇರೆ, ಸಮಾಜದಲ್ಲಿ ಮಾಡೋ ಕೆಲಸ ಬೇರೆ, ಎಲ್ಲರ ಪಾಡು ಹೀಗೆ ಆಗಿದೆ. ಆದರೆ ಇಲ್ಲಿ ಅರ್ಜುನನದೇ ಏನಿದೆ? ಸ್ವಧರ್ಮ, ಸಮಾಜ ಧರ್ಮ, ಸನಾತನ ಧರ್ಮ 3 ಒಂದೇ ಆಗಿದೆ. ಯಾವಾಗ 3 ಒಂದೇ ಆಗ್ತದೋ ಆವಾಗ ನಾನು ಮೋಕ್ಷಕ್ಕೆ ಬೇಕಾದಂಥ ಸಾಧನೆ ಮಾಡಿಕೊಳ್ಳೋದು ತುಂಬ ಸುಲಭ. ಯಾಕೆಂದರೆ ಸ್ವತಃ ಅವನ ಸ್ವಭಾವ ಬಂದು ಕ್ಷತ್ರಿಯ. ಯಾಕೆಂತಂದರೆ ಪ್ರತಿಯೊಂದು ಕಡೆ ರಕ್ಷಣೆ ಮಾಡಬೇಕು ಅಂತ ಅವನು ಕಲ್ತಿದ್ದೇ ಏನು? ಬಿಲ್ಲು ವಿದ್ಯೆ ಕಲ್ತಿದ್ದಾನೆ. ಅದಕ್ಕೆ ಬಿಲ್ಲು ವಿದ್ಯೆ ಕಲಿಯೋದು ಯಾಕೆ? ರಕ್ಷಣೆಗೋಸ್ಕರನೇ ಅಲ್ವ. ಕಾಡು ಪ್ರಾಣಿಗಳಿಂದ ಜನರನ್ನು ರಕ್ಷಣೆ ಮಾಡೋದು, ಬೇರೆ ಹೊರ ದೇಶದಿಂದ ಬಂದಂಥ ಶತ್ರುಗಳನ್ನು ತಡೆಯೋದು, ಇದು ಕ್ಷತ್ರಿಯನ ಗುಣ. ಹಾಗಾಗಿ ಅರ್ಜುನ ಚಿಕ್ಕಂದಾಗಿಂದ ದ್ರೋಣಾಚಾರ್ಯತೆ ಬಿಲ್ಲುವಿದ್ಯವನ್ನು ಕಲಿತ. ಅವನೇನು ಫಿಲಾಸಫಿ ಕಲ್ತಿಲ್ಲ. ಕೃಷ್ಣ, ನನಗೆ ಇದೆಲ್ಲ ಬೇಡ, ಪ್ರಾರಂಭದಿಂದ ನನಗೆ ಈ ಸೃಷ್ಟಿ ರಹಸ್ಯವ ನಚಿಕೇತ ಇದ್ದಂಗೆ ನನಗೆ ಇದೆಲ್ಲ ಬೇಡ, ಮನುಷ್ಯ ಏನಾಗ್ತಾನೆ ಹೇಳು ಅಂತೇನು ಅರ್ಜುನ ಏನು ಕೇಳಲಿಲ್ಲ. ಏಕೆಂತಂದರೆ ಅವನ ಪ್ರಾರಂಭದಲ್ಲಿ ಅವನ ಹುಟ್ಟು ಗುಣ ಯಾವುದು? ಜಾತಿ ಧರ್ಮ, ಸ್ವಧರ್ಮ ಯಾವುದು? ಅದು ಕ್ಷತ್ರಿಯ. ಅದಕ್ಕಾಗಿ ಅವನು ಅದು ಕಲ್ತ. ಕಲ್ತ ಮೇಲೆ ಸಮಾಜ ಧರ್ಮ ಏನು? ಸಮಾಜದಲ್ಲಿ ಒಂದು ವರ್ಗದಲ್ಲಿ ರಕ್ಷಣೆ ಮಾಡುವಂಥ ಕೆಲಸವೇ, ಮಿಲಿಟ್ರಿಯಲ್ಲೇ ಇದ್ದಾನೆ ಅವನು. ಆ ಪಾಂಡವರಲ್ಲಿ ಮೇಯ್ನು ಯುದ್ಧ ಮಾಡಬೇಕು ಅಂತಂದರೆ ಒಂದು ಭೀಮ, ಒಂದು ಅರ್ಜುನ, ಮೇಯ್ನ್ ಫಿಗರ್ಸ್ ಇವರೇ. ಅದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅರ್ಜುನ. ಸೊ ಅವನ ಪೋರ್ಟ್ಫೋಲಿಯೋ ಕೂಡ ಕ್ಷತ್ರಿಯನ ಪೋರ್ಟ್ಫೋಲಿಯೋನೇ. ನೆಕ್ಸ್ಟ್ ಸನಾತನ ಧರ್ಮದ ವೈಸ್ ಏನು ಮಾಡಬೇಕು? ಕ್ಷತ್ರಿಯನಿಗಿರುವಂಥ ಕ್ವಾಲಿಟಿ ಅಂದರೆ ಸಮಾಜದಲ್ಲಿ ಇರುವಂಥ ಎಲ್ಲ ಜನರನ್ನ ರಕ್ಷಣೆ ಮಾಡಬೇಕು. ಅದಕ್ಕೆ ನಮ್ಮವನು ಅವನು ಅಂತಂಬೋ ಸಂದರ್ಭ ಇಲ್ಲ. ಆದರೆ ಸನಾತನ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂತಂಬ ಎಚ್ಚರ ತಪ್ಪಿತು. ಕೃಷ್ಣ ಎಚ್ಚರ ಕೊಟ್ಟ. ನಾನು ಯುದ್ಧ ಮಾಡೋದಿಲ್ಲ, ನನ್ನ ತಾತ, ನನ್ನ ಗುರುಗಳು, ಇವರನ್ನು ನಾನು ಹೇಗೆ ಯುದ್ಧ ಮಾಡಲಿ? ಆ 2 ಫಿಗರು ಇವನಿಗೆ ಬೇಕಾದವರು ಇಲ್ಲದ್ರೆ ಎಷ್ಟು ಯುದ್ಧಗಳನ್ನ ಬೇಕಾದ್ರೂ ಮಾಡ್ತಾರೆ. ಅದೇನು ಕುರುಕ್ಷೇತ್ರದಲ್ಲಿ ಅರ್ಜುನ ಮಾಡಿದ ಫಸ್ಟ್ ಟೈಮ್ ಯುದ್ಧವ? ಎಷ್ಟೋ 100 ಯುದ್ಧಗಳನ್ನ ಮಾಡಿದ್ದ. ಎಷ್ಟೋ ಯುದ್ಧಗಳನ್ನ ಮಾಡಿ ರಾಕ್ಷಸರ ಪರವಾಗಿ ಎಗೇನೆಸ್ಟಾಗಿ ಯುದ್ಧ ಮಾಡಿ ಇಂದ್ರನಿಗೆ ಕೂಡ ಸಹಾಯ ಮಾಡಿದಂಥ ಅರ್ಜುನ ಸ್ವಂತದವರಿಗೆ ನೋಡಿದರೆ ಏನಾಯಿತು? ಸನಾತನ ಧರ್ಮ ಕೆಡುತ್ತಲ್ವೋ? ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನಿನಗೆ 3 ಒಂದೇ ಆಗಿದೆ. ನೀನು ಯುದ್ಧ ಮಾಡದೇ ಇದ್ರೆ ಏನಾಗುತ್ತೆ? ಸನಾತನ ಧರ್ಮ ತಪ್ಪಿದಂಗೆ ಆಗ್ತದೆ. ಸನಾತನ ಧರ್ಮ ತಪ್ಪಿ ನೀನು ಯುದ್ಧ ಮಾಡದೇ ಇದ್ದರೆ ನೋಡಪ್ಪ, ಅವ್ರಿಗೆ ಬೇಕಾದರೆ ಅವನು ಯುದ್ಧ ಮಾಡ್ತಾನೆ, ಬೇರೆಯವ್ರಿಗೆ ಯಾರು ಯುದ್ಧ ಮಾಡೋದಿಲ್ಲ ಅಂತ ಸಮಾಜ ಕೆಡ್ತದೆ. ಸಮಾಜ ಕೆಟ್ಟಿತು ಅಂತ ಅನ್ಕೋ, ನಿನ್ನ ಸ್ವಧರ್ಮ ಯಾವುದು ಅಂತ ನಿಂಗೆ ಗೊತ್ತಾಗೋದಿಲ್ಲ, ನೀನೂ ಕೆಡ್ತೀಯ. ಹಾಗಾಗಿ 3 ಒಂದೇ ಆಗಿರೋದ್ರಿಂದ ನೀನು ಯುದ್ಧ ಮಾಡಲೇಬೇಕಾಗ್ತದೆ.
ನಿಂದ ಬ್ರಾಹ್ಮಣ ಕರ್ತವ್ಯ ಅಲ್ಲ, ನೀನು ಇದೆಲ್ಲ ಮಾತಾಡ್ತೀವಿ, ಅವ್ರಿಗೆ ತೊಂದರೆ ಆಗ್ತದೆ, ಕುಲನಾಶ ಆಗ್ತಾರೆ, ಮತ್ತು ಕೈ ಹಿಡಿಯೋ ಗಂಡ ಇರಲ್ಲ, ಇದೆಲ್ಲ ಯಾರು ಮಾತಾಡೋದು? ಬ್ರಾಹ್ಮಣ ಮಾತಾಡೋದು. ನಿಂದು ಬ್ರಾಹ್ಮಣ ಧರ್ಮವ ಅಲ್ಲಲ್ವ? ಒಂದೇ ಪ್ರಾರಂಭದಿಂದ ನೀನು ಹುಟ್ಟಿದಾಗಿಂದನೇ ನೀನು ಬ್ರಾಹ್ಮಣಿಕ್ ಕ್ವಾಲಿಟಿ ಇತ್ತು ಅಂದ್ಕೊಳ್ಳಿ, ಅದು ಬೇರೆ ವಿಚಾರ. ಧರ್ಮರಾಜ ತಗೊಳ್ಳಿ. ಧರ್ಮರಾಜಿಗೆ ಅವನಿಗೆ ಅರ್ಜುನನಂತೆ ಅಲ್ಲ. ಧರ್ಮರಾಜ ಏನಂತಂದರೆ ಧರ್ಮ ವಿಷಯಗಳೇ ಎಲ್ಲವನ್ನೂ ಗುರುಗಳ ಹತ್ರ ಹೋಗೋದು, ನಾನು ಮಾಡ್ತಾಯಿದ್ದು ಸರಿಯೋ ತಪ್ಪೋ, ಇದರ ಬಗ್ಗೆ ನೀವೇನು ಹೇಳ್ತೀರಿ? ಭೀಷ್ಮಾಚಾರ್ಯತೆ ಕೇಳಿದಂತೆ ಇದ್ದ ಪ್ರಸಂಗಗಳಿದೆ. ಪ್ರತಿಯೊಬ್ಬ ಗುರುಗಳ ಹತ್ರ ಹೋಗಿ ಧರ್ಮ ವಿಚಾರವನ್ನು ಉಪದೇಶ ಮಾಡಿಕೊಂಡವನು, ಅಂದರೆ ಬ್ರಾಹ್ಮಣಿಕ್ ಕ್ವಾಲಿಟಿ. ಆದರೆ ಇದ್ದಂಥ ಸಮಾಜ ಯಾವುದು? ಕ್ಷತ್ರಿಯ ಸಮಾಜದಲ್ಲಿದ್ದ. ನೆಕ್ಸ್ಟ್ ಕ್ಷತ್ರಿಯ ಸಮಾಜದಲ್ಲಿದ್ದರೆ ಕರ್ತವ್ಯ ಏನಾಯಿತು? ಅನ್ಯಾಯದ ವಿರುದ್ಧ ಹೋರಾಡೋದೇ ಕರ್ತವ್ಯ ಆಯಿತು. ಅಲ್ಲಿ ಸ್ವಲ್ಪ ಆತಗೆ ಸ್ವಲ್ಪ ಧರ್ಮ ಸಂಶಯ ಕಷ್ಟ ಆಯಿತು, ಆದ ಕಾರಣ ಇಂಜಸ್ಟಿಸ್ ಆಯಿತು. ದ್ರೋಣಾಚಾರ್ಯರನ್ನು ಇನ್ನು ನಿಯಂತ್ರಣ ಮಾಡಬೇಕು ಅಂದಾಗ ಅಶ್ವತ್ಥಾಮ ಹತಃ ಕುಂಜರಃ ಹೇಳಿಬಿಡಪ್ಪ ಅಂತ ಹೇಳ್ತಾನೆ. ಭೀಮ ಹೋಗಿ ನಾನು ಹೇಳ್ತೀನಿ, ಅವ್ರನ್ನ ಯಾಕೆ ಕೇಳ್ತೀರಂದರೆ, ಭೀಮ ಹೋಗಿ ಹೇಳ್ತಾನೆ, ನಿನ್ನ ಮಾತು ನಾನು ನಂಬೋದಿಲ್ಲ, ಧರ್ಮರಾಜ ಹೇಳಿದ್ರೆ ನಂಬ್ತೀನಿ ಅಂತಂತಾನೆ ದ್ರೋಣಾಚಾರ್ಯ. ಆ ಮುದುಕ ನಂಬ್ತಾನಂತಪ್ಪ, ಹೇಳ್ಬಿಡು ಅಂತಾನೆ. ಆದರೆ ಬ್ರಾಹ್ಮಣನಾಗಿ ನಾನು ಯಾಕೆ ಕೇಳಬೇಕು? ನಾನು ಆ ಸುಳ್ಳು ಹೇಳಬಾರ್ದಲ್ವಾ ಅಂತ ಹೇಳಿ ವಂಚನೆ ಮಾಡಿಕೊಂಡು ಅಶ್ವತ್ಥಾಮ ಹತಃ ಕುಂಜರಃ ಅಂತ ನಿಧಾನವಾಗಿ ಹೇಳ್ತಾನೆ. ಅದರಿಂದನೂ ಸ್ವರ್ಗ ನರಕ ಸ್ವಲ್ಪ ನರಕ ದರ್ಶನ ಆಗ್ತದೆ, ಆ ಸಣ್ಣ ಪಾಪ ಆಗಿದೆ. ಸೊ ಈ ರೀತಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಸ್ವಧರ್ಮ, ಸಮಾಜ ಧರ್ಮ, ಸನಾತನ ಧರ್ಮ ಇರುತ್ತೆ. ರೂಲ್ ಏನಂತಂದರೆ, ಸನಾತನ ಸ್ವಧರ್ಮ ಅಂಬೋದು ಏನಿದೆ, ಅಂದರೆ ನನ್ನ ಧರ್ಮ ಏನಿದೆ, ಸಮಾಜಕ್ಕೆ ವಿರುದ್ಧವಾಗಿ ನಾನು ನಡ್ಕೊಳ್ಬಾರ್ದು. ಯಾವಾಗೂ ಕೂಡ ಸಮಾಜವನ್ನು ಫಾಲೋ ಆಗಬೇಕು. ಸಮಾಜ ಒಂದು ವೇಳೆ ಏನಾದರೂ ಕೆಟ್ಟದಾಗಿ ಫಾಲೋ ಆಗದಿದ್ದರೂ ಕೂಡ ನಾನು ಸಮಾಜವನ್ನೇ ಫಾಲೋ ಆಗಬೇಕು. ನೆಕ್ಸ್ಟ್, ಸಮಾಜ ಧರ್ಮವನ್ನು ಫಾಲೋ ಆಗ್ತಾ ಸನಾತನ ಧರ್ಮಕ್ಕೋಸ್ಕರ ನಾನು ಹಾರಾಡಬೇಕು. ಯಾಕೆಂದರೆ ಕೇವಲ ನನ್ನ ಸಮಾಜ ಮಾತ್ರ ಅಲ್ಲ, ಜಗತ್ತಿನಲ್ಲಿರುವಂಥ ಎಲ್ಲ ಸಮಾಜದ ಕರ್ತವ್ಯವೂ ನಂದು. ಸೊ ಎಲ್ಲರಿಗೂ ನಾನು ನೆರವಾಗಿರಬೇಕು, ಕೇವಲ ನನ್ನ ವರ್ಗದವರಿಗೆ ಮಾತ್ರ ಅಲ್ಲ ಅಂತಂಬೋ ಗುಣ ಇರಬೇಕು. ಇದು ಸನಾತನ ಧರ್ಮ. ಪ್ರಾಮಾಣಿಕವಾಗಿ ಬದುಕುವುದು, ಸತ್ಯವನ್ನೇ ನುಡಿಯುವುದು, ಎಲ್ಲರ ಯೋಗಕ್ಷೇಮವನ್ನು ಪಡೆಯೋದು, ಇದು ಸನಾತನ ಧರ್ಮ. ಇದು ಎಲ್ಲ ಮತದಲ್ಲೂ ಇರುವಂಥ ಧರ್ಮ. ಇದು ಅದನ್ನು ಫಾಲೋ ಆಗಬೇಕು. ಇಲ್ಲಿ ಕಾನ್ಫ್ಲಿಕ್ಟ್ ಆಯ್ತು ಅಂದ್ಕೊಳ್ಳಿ, ಮತ್ತು ನಾವ್ಯಾರದ್ದು ಗೊತ್ತಾಗೋದೇ ಇಲ್ಲ. ನೀವು ನೋಡಿ, ಹಿಂದೆ ಎಷ್ಟೋ ರಾಘವೇಂದ್ರ ಸ್ವಾಮಿಗಳ ಕಥೆ ಎಲ್ಲರಿಗೂ ಗೊತ್ತಿದೆ. ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದಾಗಿಂದ ಬರೀ ವಿಚಾರಧಾರೆಗಳನ್ನು, ಈ ಅನ್ವೇಷಣೆ, ಸತ್ಯಾನ್ವೇಷಣೆಯನ್ನು ಮಾಡ್ತಾ ಅವರು ಫಿಲಾಸಫಿ ಕಡೆ ಬಂದರು. ಏನಾಯಿತು? ಬ್ರಾಹ್ಮಣಿಕ್ ಕ್ವಾಲಿಟಿ ಆಯಿತು. ಸಮಾಜ ಪ್ರತಿಘಟಿಸಿತು. ಬೇರೆಯವರಿಗೆ, ಜಾತಿಯವರಿಗೆ ಹೇಳಿಕೊಟ್ರೆ ನಮ್ಮ ಮಕ್ಕಳನ್ನು ನಿನ್ನ ಹತ್ರ ಕಳಿಸೋದಿಲ್ಲ ಅಂತ ಎಲ್ಲರೂ ಬಹಿಷ್ಕಾರ ಮಾಡಿದರು. ಊಟ ಇಲ್ಲ, ತುಂಬ ಒದ್ದಾಡಿದರು. ಮಕ್ಕಳಿಗೆ ಕೂಡ ಊಟ ಹಾಕದೇ ಇರುವಂಥ ಸ್ಥಿತಿಯಲ್ಲಿ ಒದ್ದಾಡಿದರು. ಕೊನೆಗೂ ಸನಾತನ ಧರ್ಮವನ್ನು ಬಿಡಲಿಲ್ಲ. ಸಮಾಜದಲ್ಲಿ ಎಲ್ಲರೂ ಎಲ್ಲ ಧರ್ಮವನ್ನು ಬಿಟ್ಟರೂ ಕೂಡ, ಯಾಕೆಂದರೆ ಎಲ್ಲರೂ ಇದೇ ರೀತಿ ಇರಬೇಕು, ಕೇವಲ ನಮ್ಮ ಬ್ರಾಹ್ಮಣ ಸಮಾಜದೊಂದೇ ಅಲ್ಲ, ಎಲ್ಲರ ಉದ್ಧಾರವು ನಮ್ಮ ಕರ್ತವ್ಯ ಅಂತ ಅವ್ರು ಫಾಲೋ ಆಗಬೇಕಾಗಿತ್ತು. ಆದರೆ ಜನರೆಲ್ಲ ಕೂಡ, ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದವರೆಲ್ಲ ಕೂಡ ಸನಾತನ ಧರ್ಮವನ್ನು ಒಪ್ಪಲಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ಎರಡನ್ನೂ ಒಪ್ಪಿದರು. ಅವರಿಗೆ ಎಗೇನೆಸ್ಟ್ ಹೋಗಲಿಲ್ಲ, ಸನಾತನ ಧರ್ಮವನ್ನು ಬಿಡಲಿಲ್ಲ. ಹಾಗಾಗಿ ಏನಾಯಿತು? ಸಮಾಜದ ಮುಖಂಡರು ಕೈ ಬಿಟ್ಟರೂ ಪರವಾಗಿಲ್ಲ, ಸನಾತನ ಧರ್ಮಕ್ಕೆ ಒಡೆಯನಾದಂಥ ಭಗವಂತ ಯಾವತ್ತಿಗೂ ಕೈ ಬಿಡುವುದಿಲ್ಲ. ಇದು ನಮಗೆ ಹೆಚ್ಚಿನ ಭಾಗ ಎಲ್ಲ ಕಡೆ ನಿರೂಪಣೆ ಆಗಿದೆ. ನಿಮಗೆ ಅನ್ನಮಾಚಾರ್ಯರ ಕಥೆಯನ್ನು ನೋಡಿ, ಭಗವಂತ ಕೈ ಬೀಳಲಿಲ್ಲ, ಸಮಾಜ ಎಲ್ಲವೂ ಅವರಿಗೆ ವಿರುದ್ಧ ಆಯಿತು. ಆದರೆ ಸನಾತನ ಧರ್ಮಕ್ಕೆ ಒಡೆಯ ಯಾರು? ಭಗವಂತ. ಆತ ಕೈ ಬಿಡೋದಿಲ್ಲ. ಸೊ ಹೀಗೆ ಕೃಷ್ಣ ಹೇಳುವುದು ಒಂದೇ, ನಿಂದು ಎಲ್ಲ ಒಂದೇ ಆಗಿದೆ. ನಿನ್ನ ವರ್ಣ ಕ್ಷತ್ರಿಯ ವರ್ಣ ಪ್ರಕಾರ ನೀನು ರಕ್ಷಣೆಗೆ ನಿಲ್ಲಬೇಕು. ಅದು ಯಾರ ರಕ್ಷಣೆ ಅಂತಂಬುದು ಹೇಳೋದಿಲ್ಲ, ನೀನು ರಕ್ಷಣೆಗೆ ನಿಲ್ಲಬೇಕಷ್ಟು, ಅದು ನಿನ್ನ ಕರ್ತವ್ಯ. ಸಮಾಜ ಧರ್ಮ ಏನು ಹೇಳುತ್ತೆ? ನೀನು ಕ್ಷತ್ರಿಯನಾದ್ದರಿಂದ ನೀನು ಎಲ್ಲ ರಕ್ಷಣೆಯೂ ಮಾಡಬೇಕು. ಎಲ್ಲ ಸಮಾಜದಲ್ಲಿರುವಂಥ ಎಲ್ಲ ಸಮಾಜದ ರಕ್ಷಣೆ ಮಾಡಬೇಕು. ಸನಾತನ ಧರ್ಮ ಹೇಳುತ್ತೆ, ರಕ್ಷಣೆಗೆ ಯಾಕೆ ಅವಸರ ಮಾಡಬೇಕು? ನೀನು ಪ್ರಾಮಾಣಿಕವಾಗಿ ಮಾಡು. ಯಾವುದೋ ಒಂದು ಹಗೆಯಿಂದ, ದ್ವೇಷದಿಂದ ಈ ಜಾತಿಯನ್ನು ನಿರ್ನಾಮ ಮಾಡಲಿಕ್ಕೋಸ್ಕರ, ಇಲ್ಲದ್ರೆ ಇನ್ನೊಂದು ಜಾತಿಯನ್ನು ಮೇಲೆತ್ತಲಿಕ್ಕೋಸ್ಕರ ಮಾಡಬೇಡ. ಪ್ರಾಮಾಣಿಕವಾಗಿ ಮನುಷ್ಯ ಸಮುದಾಯ
ದ್ವಿಪದೇ ಚತುಷ್ಪದೇ, 4 ಕಾಲಿರೋ ಜಂತುಗಳಿಗೆ 2 ಕಾಲಿರುವಂಥ ಜಂತುಗಳಿಗೆ ಯಾರಿಗೂ ತೊಂದರೆ ಆಗದಂತೆ ಯೋಗಕ್ಷೇಮವನ್ನು ಬಯಸಿ ಮಾಡು. ಅಹಿಂಸೆ ಅಂದರೆ ಬರುತ್ತೆ ಒಂದೊಂದ್ಸಲ ಯಾರಾದರೂ 10 ಜನಕ್ಕೆ ಹಿಂಸೆ ಆಗ್ತಾಯಿದೆ ಅಂದರೆ ಒಬ್ಬನನ್ನು ತಡಿಬೇಕಾಗ್ತದೆ. ಒಬ್ಬನನ್ನು ತಡೆಯೋದ್ರಿಂದ 10 ಜನಕ್ಕೆ ಸರ್ವೈವ್ ಆಗುತ್ತೆ ಅಂತಂದರೆ ಅದು ಕ್ಷತ್ರಿಯ ಮಾಡಲೇಬೇಕಾಗ್ತದೆ. ಸೊ ಹಾಗಾಗಿ ಅರ್ಜುನ ಒಬ್ಬನೇ ಅಲ್ಲ, ನಮ್ಮ ಪಾಡು ಅಷ್ಟೇ. ನಮ್ಮ ಧರ್ಮ ಹೇಗಿರಬೇಕು, ನಮ್ಮ ಸ್ವಧರ್ಮ ಏನು ಅಂತ ನಾವು ಚೆಕ್ ಮಾಡಿಕೊಳ್ಳಬೇಕು. ನಿಮ್ಮ ಸ್ವಧರ್ಮ ಯಾವುದು ಅಂತ ಇನ್ನೊಬ್ಬರು ಹೇಳಲಿಕ್ಕೆ ಸತ್ಯವಾಗೂ ಆಗೋದಿಲ್ಲ. ಏಕೆಂತಂದರೆ ಆತ್ಮದ ಸ್ವಭಾವನ ಎಕ್ಸ್ಪೀರಿಯೆನ್ಸ್ ಆಗೋದೇ ಆಗಲಿ, ಇನ್ನೊಬ್ಬರು ಬಂದು ನಿನ್ನ ಸ್ವಭಾವ ಇದು ಅಂತ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ನೀನು ತಿಂದ ಮಾವಿನಕಾಯಿ ಟೇಸ್ಟ್ ಹೀಗಿದೆ ಅಂತ ಯಾರಾದರೂ ವರ್ಣನೆ ಮಾಡಲಿಕ್ಕಾಗ್ತದೆ? ಆತ್ಮವನ್ನಾಗಲಿ, ಭಗವಂತನನ್ನಾಗಲಿ, ಆತ್ಮದ ಸ್ವಭಾವವನ್ನಾಗಲಿ ತರ್ಕದಿಂದ, ಭಾಷೆಯಿಂದ, ಫಿಸಿಕಲಿ ಪ್ರೂವ್ ಮಾಡಲಿಕ್ಕಾಗಲಿ ಡಿಸ್ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರಿಗವರು ಓನಾಗಿ ಅನುಭವಿಸ್ಬೇಕು, ಅವರೇ ವಿಮರ್ಶೆ ಆತ್ಮವಿಮರ್ಶೆ ಮಾಡ್ಕೋಬೇಕು. ಸೊ ದಿಸ್ ಈಸ್ ಎ ಬ್ರಾಹ್ಮಣಿಕ್ ಕ್ವಾಲಿಟಿ. ಕ್ಷತ್ರಿಯ, ವೈಶ್ಯ, ಶೂದ್ರ, ಇದರಲ್ಲೇ ನನಗೆ ಯಾವುದು ಜಾಸ್ತಿ ಅನಿಸುತ್ತೆ, ನನಗೆ ಓದು ತಿಳ್ಕೋಬೇಕು ಅಂತ ಜಾಸ್ತಿ ಅನಿಸುತ್ತೋ, ಅಥವಾ ಸುಖ ಪಡಬೇಕು ಅಂತ ಜಾಸ್ತಿ ಅನಿಸುತ್ತೋ, ಅಥವಾ ಒಂದು ವರ್ಗಕ್ಕೆ ಒಂದು ನಾಯಕನಾಗಿರಬೇಕು ಅಂತ ಆಸೆ ಪಡುತ್ತೋ, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರೆ ಸಾಕು ಅಂತ ಅನಿಸುತ್ತೋ. ಶೂದ್ರ ಧರ್ಮ ಅಂಬೋದು ಎಲ್ಲರಿಗೂ ಕಾಮನ್. ಶೂದ್ರ ಧರ್ಮ ಇಲ್ಲದಿದ್ದರೆ ಅಸಲು ಮನುಷ್ಯ ಅಂತಲೇ ಕರೆಯಲ್ಲ. ದಟ್ ಈಸ್ ಎ ಡಿಫಾಲ್ಟ್ ಗುಣ. ಅದಕ್ಕೆ ಮೇಲೆ ಯಾವುದು ಕೆಲಸ ಮಾಡ್ತಾಯಿದೆ ಅಂತ ನಾವು ನೋಡ್ತೇವೆ. ಈಗ ನಮ್ಮ ಧರ್ಮ ಯಾವುದು ಅಂತ ಚೆಕ್ ಮಾಡಿಕೊಂಡು ಆ ಧರ್ಮವನ್ನು ಸಮಾಜಕ್ಕೆ ಅನುಕೂಲವಾಗಿ ಬಳಸಿಕೊಂಡು ಸನಾತನ ಧರ್ಮವನ್ನು ಕಾಪಾಡೋದೇ ನಮ್ಮ ಕರ್ತವ್ಯ. ಇದು ಅರ್ಥ ಮಾಡಿಕೊಂಡು ಯಾರಿಗವರು ಇದು ಮಾಡಿಕೊಂಡು ಮುಂದುವರಿಬೇಕಾಗ್ತದೆ. ಸೊ ನೋಡಿ, ಬ್ರಾಹ್ಮಣಿಕ್ ಕ್ವಾಲಿಟಿ ಇದ್ದವನು ಎಲ್ಲ ವರ್ಗದಲ್ಲೂ ಇದ್ದಾನೆ, ಬ್ರಾಹ್ಮಣದಲ್ಲೂ ಇದ್ದಾನೆ, ಎಲ್ಲ ಜಾತಿಯ ಎಲ್ಲ ಸಮಾಜದಲ್ಲಿರುವಂಥ ಕುಲಗಳಲ್ಲೂ ಬ್ರಾಹ್ಮಣಿಕ್ ಕ್ವಾಲಿಟಿಯವರಿದ್ದಾರೆ. ನೀವು ಇಸ್ಲಾಮಿಗೆ ಹೋಗ್ರಿ, ಇಸ್ಲಾಮಲ್ಲೂ ಕೂಡ ಬ್ರಾಹ್ಮಣಿಕ್ ಕ್ವಾಲಿಟಿ ಇದ್ದವರಿದ್ದಾರೆ, ವೈಶ್ಯ ಕ್ವಾಲಿಟಿ ಇದ್ದವರಿದ್ದಾರೆ. ಆದರೆ ಅವರ ಸಮಾಜದ ಗೈಡ್ಲೈನ್ಸ್ ಫಾಲೋ ಆಗೋರು ಕೆಲವಿನ ಜನ, ಫಾಲೋ ಆಗದವ್ರು ಕೆಲವು ಜನ. ಅವರಲ್ಲೂ ಕೂಡ ಇಸ್ಲಾಮಲ್ಲೂ ಕೂಡ ಒಳ್ಳೆಯದೆಲ್ಲ ಇದೆ. ನೀನು ಯಾರಿಗೂ ತೊಂದರೆ ಕೊಡಬೇಡ, ಭಗವಂತ ಒಬ್ಬನೇ, ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್ ನೀವು ಸಂಸ್ಕೃತದಲ್ಲಿ ಕನ್ವರ್ಟ್ ಮಾಡಿ ಈಶ್ವರ ಮಹಾನ್ ಅಸ್ತಿ. ಅಲ್ಲಾ ಅಂತಂದರೆ ಈಶ್ವರ ಸಂಸ್ಕೃತದಲ್ಲಿ ನೀವು ಆ್ಯಸ್ ಇಟ್ ಈಸ್ ಕನ್ವರ್ಟ್ ಮಾಡಿ. ನೀವು ಮನುಷ್ಯರ ಕನ್ವರ್ಟ್ ಮಾಡೋದು ಬೇಡ. ಗೂಗಲ್ ಟ್ರಾನ್ಸ್ಲೇಟರ್ ಇಟ್ಕೊಳ್ಳಿ, ಗೂಗಲ್ ಟ್ರಾನ್ಸ್ಲೇಟರ್ ಅಥವಾ ಎನಿ ಥರ್ಡ್ ಪಾರ್ಟಿ ಟ್ರಾನ್ಸ್ಲೇಟರ್ ಇಟ್ಕೊಳ್ಳಿ. ಯಾಕಂದರೆ ನಾನು ಅಲ್ಲ ಅಂತಂದರೆ ನನಗೇನು ಗೊತ್ತು, ಅಲ್ಲ ಅಂತಂದರೆ ಹೆಸರು ಅಂತ ಅಂದ್ಕೊಳ್ತೇನೆ. ಕಂಪ್ಯೂಟರ್ ಅದು ಹೆಸರು ಅಂತ ಅಂದ್ಕೊಳ್ಳಲ್ಲ, ಇಟ್ಸ್ ಎ ಕ್ವಾಲಿಟಿ ಅಂದ್ಕೊಳ್ಳುತ್ತೆ. ಆ್ಯಕ್ಚುಲಿ ಅದು ಕ್ವಾಲಿಟಿನೇ ಅಂದ್ಕೋಬೇಕು, ನಾವು ಅಂದ್ಕೊಳ್ಳೋದಿಲ್ಲ, ಕಂಪ್ಯೂಟರ್ ಅಂದ್ಕೊಳ್ಳುತ್ತೆ. ಅಲ್ಲ ಅರಬಿಕ್ ಭಾಷೆಯಲ್ಲಿ ಅಲ್ಲ ಅಂದರೆ ದೇವರು, ಅಲ್ಲಾಹ್ ಅಕ್ಬರ್, ದೇವರು ಮಹಾನ್, ಗ್ರೇಟ್, ಗಾಡ್ ಈಸ್ ಗ್ರೇಟ್ ಅಂತ ಅರ್ಥ. ಸೊ ಎಲ್ಲ ಧರ್ಮದಲ್ಲೂ ಒಂದೇ ಪಾಲಿಸಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟದ್ದೇ ಇದೆ, ಆದರೆ ಅವರು ಫಾಲೋ ಆಗಲ್ಲ. ಸೊ ಧರ್ಮವನ್ನೇ ಫಾಲೋ ಆಗಬೇಕು. ಈ ಜೀಸಸ್ ಕ್ರೈಸ್ಟ್ ಹೇಳಿಲ್ವಾ, ನಿನಗೆ ತೊಂದರೆ ಕೊಟ್ಟವರನ್ನು ಕೂಡ ಫರ್ಗಿವ್ ದೆಮ್, ಅವ್ರನ್ನ ಬಿಟ್ಟುಬಿಡು, ಅವ್ರಿಗೆ ಯಾವ ಥರ ತೊಂದರೆ ಕೊಡಬೇಡ, ಅವರನ್ನು ಅವ್ರಿಗೆ ಬುದ್ಧಿ ಇಲ್ಲ ಪಾಪ, ಆ ಬುದ್ಧಿ ಬಂದಾಗ ಅವನೇ ಸರಿ ಹೋಗ್ತದೆ, ಅವನನ್ನು ನಾನು ಕಾಪಾಡ್ತೇನೆ ಅಂತಂದರು. ಆದರೆ ಎಲ್ಲ ಧರ್ಮದವರು ಯುದ್ಧಗಳು ಮಾಡಿದ್ದಾರೆ. ನೀವು ಮಿಡಲ್ ಈಸ್ಟಲ್ಲಿ ನೋಡಿ 100 ಇಯರ್ಸಿಂದ ಯುದ್ಧಗಳು ಮಾಡಿ ಕೇಳ್ತಿದ್ದಾರೆ. ಕ್ರಿಶ್ಚಿಯನ್ಸ್ ಕೂಡ ಎಷ್ಟೋ ಯುದ್ಧ ಮಾಡ್ತಾನೇ ಇದ್ದಾರೆ. ಎಲ್ಲಿ ಹೋಯಿತು ಸನಾತನ ಧರ್ಮ? ಯಾರೂ ಸನಾತನ ಧರ್ಮವನ್ನು ಫಾಲೋ ಆಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲ ಮತದಲ್ಲೂ ಎಲ್ಲ ಕುಲಗಳಲ್ಲೂ ಗೈಡ್ಲೈನ್ಸನ್ನು ಫಾಲೋ ಆಗೋದು ಎಲ್ಲ ಕಾಲದಲ್ಲಿ ಎಲ್ಲರೂ ಬಿಟ್ಟಿದ್ದರಿಂದ ಯಾರ ಧರ್ಮ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅದು ಆಲೋಚನೆ ಮಾಡಿದಾಗ ನಮಗೆ ಅದರ ಅರಿವು ಆಗುತ್ತೆ. ಸೊ ಇದು ಒಂದು ಈ ಮೂರನ್ನು ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಮತ್ತು ಮತಗಳ ಬಗ್ಗೆ ಈ ಒಂದು 2ನೇ ಅಧ್ಯಾಯದ ತಾತ್ವಿಕ ಚಿಂತನೆಯ ಕೊನೆಯದಲ್ಲಿ ಮನುಷ್ಯಗೆ ಮೋಕ್ಷಕ್ಕೆ ಸಂಬಂಧಪಟ್ಟ ಒಂದೊಂದು ವಿಚಾರನ ಒಬ್ಬೊಬ್ಬ ಮತಾಚಾರರ ವ್ಯೂ ಅಲ್ಲಿ ಹೇಗಿದೆ, ಅವರವ್ರ ಒಪಿನಿಯನ್ ಏನು ಹೇಳಿದ್ದಾರೆ, ಅದು ಸಮಾಜದಲ್ಲಿ ಯಾಕೆ ಕಾಂಟ್ರವರ್ಸ್ ಆಯಿತು, ಯಾಕೆ ಹಿಂದಿನವರು ಒಪ್ಪಲಿಲ್ಲ, ಲಾಜಿಕ್ಸ್ ಏನು, ಇದನ್ನೆಲ್ಲ ಕೂಡ ನೋಡುವಾಗ ಮತ್ತೊಮ್ಮೆ ಇದನ್ನು ತಿಳ್ಕೊಳ್ಳೋಣ. ಸೊ ಇದು ಇವತ್ತಿನ ಪಾಠ. ಮತ್ತು ಮುಂದಿನ ವಾರ ಕೃಷ್ಣ ಮತ್ತಿಷ್ಟು ವಿಚಾರಗಳನ್ನು ನಮಗೆ ಯಾವ ರೀತಿ ಮುಂದುವರಿಸ್ತಾನೆ ನೋಡಿ ಮುಂದುವರಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.